वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवं। नमो विष्णुपादाय। ಹರೇ ಕೃಷ್ಣ ಎಲ್ರಿಗೂ ದಂಡವತ್ ಪ್ರಣಾಮಗಳು. 9ನೇ ಅಧ್ಯಾಯದ 14ನೇ ಶ್ಲೋಕದಿಂದ ಇವತ್ತು ಓದೋಣ. ನಿನ್ನೆ ಶ್ಲೋಕದಲ್ಲಿ ಭಕ್ತಿ ಮಾಡ್ತಾ ಇರುವವರು ಹೇಗೆ ಕೃಷ್ಣನನ್ನ ಗೊತ್ತಿಲ್ಲದೆ ಹೀಯಾಳಿಸ್ತಾರೆ, ಅವ್ರನ್ನ ಧಿಕ್ಕರಿಸ್ತಾರೆ. ಬೇರೆ ಅಂದ್ರೆ ಚತುರ್ಭುಜ ಇರುವಂತಹ ಭಗವಂತನನ್ನ ಆಕ್ಸೆಪ್ಟ್ ಮಾಡಿ ದ್ವಿಭುಜನಾದಂತಹ ಕೃಷ್ಣನನ್ನ ತೆಗಳುವಂತಹ ಸಂದರ್ಭಗಳು ನಾನಾ ಕಡೆಯಲ್ಲಿ ಕಾಣ್ತದೆ, ಗೊತ್ತಾಗ್ತದೆ. ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳೋದ್ರ ಬಗ್ಗೆ ನಿನ್ನೆ ಚರ್ಚೆ ಆಗಿತ್ತು. ಅವರು ತುಂಬಾ ಅಂಧಕಾರಕ್ಕೆ ಹೋಗ್ತಾರೆ ಅಂತ ಹೇಳುವ ಚರ್ಚೆ, ಅಂದ್ರೆ ಅಷ್ಟು ರಿಸ್ಕ್ ಇದೆ ಅಂತ ಹೇಳಿ. ಇವತ್ತು ನಿಜವಾದ ಭಕ್ತರು ಹೇಗಿರ್ತಾರೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ. ಇದರ ಮುಂಚಿನ ಶ್ಲೋಕ, ಕ್ಷಮಿಸಿ, 13ನೇ ಶ್ಲೋಕ. ಇವತ್ತು 13ನೇ ಶ್ಲೋಕ, 14 ಅಲ್ಲ, 13ನೇ ಶ್ಲೋಕ. ಮಹಾತ್ಮಾನಸ್ತು ಮಾಂ ಪಾರ್ಥ. ಯಾಕಂದ್ರೆ ನಿನ್ನೆ ನೋಡಿದ್ದೇವೆ ಮಹಾತ್ಮನಾದ ಅಲ್ಲದವರು ಹೇಗಿದ್ದಾರೆ ಅಂತ ಹೇಳಿ. ಇದು ಮಹಾತ್ಮನ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸೋ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಜ್ಞಾತ್ವಾ ಭೂತಾದಿಮವ್ಯಯಂ ಮಹಾತ್ಮಾನಃ ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾ ಆತ್ಮಾನಃ ಮಹಾತ್ಮರು ತು ಆದರೆ ಮಾಂ ನನ್ನನ್ನು ಪಾರ್ಥ ಪ್ರತ್ಯಯ ಪುತ್ರನೇ ದೈವೀಂ ದೈವಿಕವಾದ ಪ್ರಕೃತಿಯನ್ನು ಆಶ್ರಿತಾಹ ಆಶ್ರಯಿಸಿ ಭಜಂತಿ ಸೇವೆ ಸಲ್ಲಿಸುತ್ತಾರೆ ಅನನ್ಯ ಮನಸಃ ವಿಚಲಿತವಲ್ಲದ ಮನಸ್ಸಿನವರು ಜ್ಞಾತ್ವಾ ತಿಳಿದು ಭೂತ ಸೃಷ್ಟಿಯ ಆದಿ ಮೂಲವನ್ನು ಅವ್ಯಯವಾದ. ಅಂದ್ರೆ ಮಹಾತ್ಮರು ಭಗವಂತನನ್ನ ಅವ್ಯಯನಾದಂತಹ ಭಗವಂತನನ್ನ ಎಲ್ಲಾ ಸೃಷ್ಟಿಯ ಮೂಲ ಅಂತ ತಿಳಿದು ಜ್ಞಾತ್ವ ಏನ್ ಮಾಡ್ತಾರೆ, ಅನನ್ಯ ಮನಸ್ಸಿನಿಂದ ಭಗವಂತನನ್ನ ಭಜಿಸ್ತಾರೆ, ಭಜನೆ ಮಾಡ್ತಾರೆ, ಅಂದ್ರೆ ಭಕ್ತಿ ಮಾಡ್ತಾರೆ. ಹಾಗೆ ಮಾಡಿದರೆ ಅವ್ರೇನಾಗ್ತಾರೆ, ಅವರು ದೈವಿ ಪ್ರಕೃತಿಯ ಕೆಳಗೆ ಬರ್ತಾರೆ. ಆಸುರಿ ಪ್ರಕೃತಿಯಲ್ಲಿಯೂ ಬರುವುದಿಲ್ಲ, ಆಮೇಲೆ ಆಸುರಿ ಅಂತ ಹೇಳಲಿಕ್ಕಾಗುದಿಲ್ಲ, ಏನು ಭೌತಿಕ ಪ್ರಕೃತಿಯ ಕೆಳಗೆ ಬರುವುದಿಲ್ಲ. ಆಧ್ಯಾತ್ಮಿಕ ಪ್ರಕೃತಿಯ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಯಾರು ಈ ರೀತಿ ಮಾಡುವವರು? 2ನೇ ಲೈನಲ್ಲಿ ಇದ್ದ ಹಾಗೆ, ಹೇಗೆ ಕೃಷ್ಣನನ್ನ ಪರಮೋನ್ನತ ಪರಮ ಪುರುಷ ಅಂತ ತಗೊಂಡು ತಿಳಿದು ಶಾಸ್ತ್ರ ಮುಖೇನ ಗುರುಮುಖೇನ ತಿಳಿದು ಭಗವಂತನಿಗೆ ಅನನ್ಯ ಮನಸ್ಸಿನಿಂದ ಸೇವೆ ಮಾಡುವಂಥದ್ದು, ಅಂತವನನ್ನ ಮಹಾತ್ಮ ಅಂತ ಕರೀತಾರೆ. ಅವನನ್ನ ಕಂಟ್ರೋಲ್ ಮಾಡೋದು ಕೃಷ್ಣನೇ, ಬೇರೆ ಯಾರು ಅವನನ್ನ ಕಂಟ್ರೋಲ್ ಮಾಡೋದಿಲ್ಲ. ಸುಲಭ ಅರ್ಥ ಮಾಡ್ಲಿಕ್ಕೆ, ಆದ್ರೆ ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ, ಆ ನಿಟ್ಟಿನಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ ನಮ್ಮ ಜೀವನವನ್ನ, ನಮ್ಮ ಭಕ್ತಿಯನ್ನ, ನಮ್ಮ ಭಜನೆಯನ್ನ. ಖಂಡಿತವಾಗಿ ಒಂದಲ್ಲ ಒಂದು ದಿನ ಸಾರ್ಥಕತೆ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆ ಒಂದಲ್ಲ ಒಂದು ದಿನ ಯಾವಾಗ ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಹಾತರಿಬೇಕು, ಕಾಯಬೇಕು. ಈ ಒಂದೊಂದು ಪದವನ್ನ ನಾವು ಅರ್ಥ ಮಾಡೋಣ ಅನುವಾದಕ್ಕೆ ಹೋಗೋಕ್ಕಿಂತ ಮುಂಚೆ. ಮಹಾ ಆತ್ಮ ಮಹಾ ಅಂದ್ರೆ ಏನು? ಇದು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಆದರೆ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಯಾರು ಶರಣಾಗುವುದಿಲ್ಲ. ಭಕ್ತಿ ಹಾಗೆ ತೋರಿಸ್ತಾ ಇದ್ದಾರೆ, ಆದ್ರೆ ಕೃಷ್ಣನನ್ನ ಶರಣಾಗಿರುವುದಿಲ್ಲ ಸಂಪೂರ್ಣವಾಗಿ. ಅವರು ಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ ಅಂತ ತಗೊಳ್ಳಿಕ್ಕೂ ಸಾಕು, ಅಥವಾ ಒಬ್ಬ ದೊಡ್ಡ ವ್ಯಕ್ತಿ ಅಂತ ತಗೊಳ್ಳಿಕ್ಕೂ ಸಾಕು, ಅಂತವರಲ್ಲ. ಮಹಾತ್ಮ ಅಂದ್ರೆ ಯಾರು ಅಂತ ಹೇಳ್ತಿದ್ದಾರೆ ಇಲ್ಲಿ. ಮಹಾತ್ಮ ಅಂದ್ರೆ ಏನು? ಮಹಾ ಅಂದ್ರೆ ಏನು?
ಮಹಾ ಎಂಬ ಪದದ ಅರ್ಥ ಯಾರಿಗಾದ್ರೂ ಗೊತ್ತಾ? ಮಹಾ ತುಂಬಾ ದೊಡ್ಡದಾದ ಪ್ರಭು. ಮಹಾ ಅಂದ್ರೆ ಗಾತ್ರದಲ್ಲಿ ದೊಡ್ಡದಿರಬಹುದು, ಶಕ್ತಿಯಲ್ಲಿ ದೊಡ್ಡದಿರಬಹುದು ಮಾತಾಜಿ ಹೇಳಿದ ಹಾಗೆ. ಆದ್ರೆ ಇಲ್ಲಿ ಯಾವ್ದ್ರಲ್ಲಿ ದೊಡ್ಡದು ಮಹಾ ಅಂತ ಹೇಳಿದ್ರೆ? ಅಂದ್ರೆ ದೇವರನ್ನ, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಂಡಿರೋರು ಮಹಾತ್ಮರು. ಅಂದ್ರೆ ಅವನಿಗೆ ಕಂಪ್ಲೀಟ್ ಆಗಿ ಶರಣಾಗತರಾದವ್ರು. ನೀನೇ ಎಲ್ಲ ಅಂತ ತಿಳ್ಕೊಂಡು ಆತ್ಮ ಪೂರ್ತಿ ಅಂದ್ರೆ ಏನು? ಶರಣಾಗತ ಆಗಿದ್ರು. ಆಸೆಗಳಿಲ್ಲ. ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಇದು ಪ್ರಭು, ಏನದು ನಾಶ ಇಲ್ಲದೆ ಸನಾತನವಾದದ್ದು. ಅದು ಯಾರ ಅಂಗ? ಭಗವಂತನ ಅಂಗ, ದೇವರ ಕೃಷ್ಣನ ಅಂಗ. ಕೃಷ್ಣನ ಅಂಗ. ಆ ಆತ್ಮಕ್ಕೆ ಯಾವಾಗ ನಾನು ಕೃಷ್ಣನ ಅಂಗ, ಅವನ ಸೇವೆ ನನ್ನ ಜೀವನ ಅಂತ ಯಾರು ತಿಳ್ಕೊಳ್ತಾರೆ, ಅವನನ್ನ ಮಹಾ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಬೇರೆಲ್ಲರೂ ಆತ್ಮಗಳೇ, ನಾವೆಲ್ಲರೂ ಆತ್ಮಗಳೇ. ನಮಗೆ ಅರ್ಧಂಬರ್ಧ, ನಮಗೆ ಅರ್ಧ ಗಂಟೆ ಕೃಷ್ಣ. ಆಸೆಗಳೆಲ್ಲ ತ್ಯಜಿಸಿರೋದು. ಇಲ್ಲ ಇಲ್ಲ, ಆಸೆ ಹೇಗೆ ಆಸೆ ಎಲ್ಲ ಹೋಗ್ತದೆ ಮಾತಾಜಿ? ಆಸೆಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದವನು ಮಹಾತ್ಮ, ಆಸೆ ಇಲ್ಲದವನು ಮಹಾತ್ಮ ಅಲ್ಲ. ಆಸೆಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ, ಉದಾಹರಣೆಗೆ ಇಲ್ಲಿರುವ ಹೂವನ್ನೆಲ್ಲ ಕೃಷ್ಣನಿಗೆ ಕೊಡುವ ಅಂತ ಹೇಳುವ ಆಸೆಯಲ್ಲಿ ಏನು ತಪ್ಪಿಲ್ಲ. ಆದ್ರೆ ಆಸೆ ನನ್ನ ತೃಪ್ತಿಗಿರಬಾರ್ದು. ಆತ್ಮ ಅಂತ ಹೇಳಿದ್ರೆ ನಾವೆಲ್ಲ ಆತ್ಮಗಳು. ಆದ್ರೆ ಮಹಾ ಆತ್ಮ ಅಂತ ಹೇಳಿದ್ರೆ ಕೃಷ್ಣ. ಹರೇ ಕೃಷ್ಣ. ಕೃಷ್ಣನ ಉದ್ದೇಶ ಯಾವುದು? ಎಲ್ಲರಿಗೆ ಅವನ ಬಗ್ಗೆ ಹೇಳುವಂಥದ್ದು, ವಾಪಸ್ ಇಂಥ ಸಂಕಷ್ಟ ಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಉದ್ದೇಶ ಕೃಷ್ಣಂದು. ಅದರ ಕಡೆಗೆ ಯಾರು ಕಾರ್ಯಪ್ರವೃತ್ತವಾಗಿದ್ದಾರೆ ಅವರನ್ನ ಮಹಾತ್ಮ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಕೃಷ್ಣನ ಉದ್ದೇಶ ಏನು? ಕೃಷ್ಣನ ಉದ್ದೇಶ ಎಲ್ಲರನ್ನ ವಾಪಸ್ಸು ಈ ಸಂಕಷ್ಟದಿಂದ ವಾಪಸ್ಸು ಗೋಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಥವಾ ಅವನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಯಾಕಂದ್ರೆ ಅವನೇ ಟಾಪ್ ಮೋಸ್ಟ್. ಅದರಲ್ಲೇನು ಸೆಲ್ಫಿಶ್ನೆಸ್ ಏನಲ್ಲ, ಅದರಲ್ಲಿ ಅವರೇ ಟಾಪ್ ಮೋಸ್ಟ್. ಟಾಪ್ ಮೋಸ್ಟ್ ಇಂದ ಸೇವೆ ಮಾಡುದು ನಮ್ಮ ಕರ್ತವ್ಯ. ಆ ಪ್ರವೃತ್ತಿ ಯಾರ ಹತ್ರ ಇದೆ, ಯಾವ ಜೀವರಾಶಿಗೆ ಆ ಪ್ರವೃತ್ತಿ ಇದೆ, ಎಲ್ಲರನ್ನ ಕೃಷ್ಣನ ಕಡೆ ಕರ್ಕೊಂಡು ಹೋಗ್ಬೇಕು, ನಾನು ಕೃಷ್ಣನ ಭಕ್ತಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಅಂತವರನ್ನ ಮಹಾತ್ಮ ಅಂತ ಹೇಳ್ತಾರೆ. ಅಂತವ್ರು ಹೇಗಿರ್ಬೇಕು ಅಂತ ಹೇಳಿ 2ನೇ ಲೈನಲ್ಲಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಸುಮ್ಮನೆ ನಾನು ಮಹಾತ್ಮ ಅಂತ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ, ಅದರಲ್ಲಿ ಹೇಳಿದ್ದಾರೆ ಹೇಗಿರುತ್ತಾರೆ ಅವರು ಅಂತ ಹೇಳಿ. ಹೇಗಿರ್ತಾರೆ? ಭಜಂತಿ ಅನನ್ಯ ಮನಸ್ಸು. ಅನನ್ಯ ಮನಸ್ಸ ಅಂತ ಹೇಳಿದ್ರೇನು? ಅನ್ಯ ಮನಸ್ಸ ಅಂತ ಹೇಳಿದ್ರೆ ಎಲ್ಲ ಕಡೆ ನಮ್ಮ ಮನಸ್ಸನ್ನ ಇಟ್ಟುಕೊಂಡಿರುವುದು, ಬರೀ ಕೃಷ್ಣನ ಕಡೆ ಅಲ್ಲ. ಒಂದು ದಿವಸ ಕೃಷ್ಣ, ಇನ್ನೊಂದು ದಿವಸ ಬೇರೆ ಯಾವುದೋ ದೇವತೆಗಳು, ಮತ್ತೊಂದು ದಿವಸ ಯಾರೋ ಬೇರೆ. ಕೆಲವು ಬಾಸ್ ಇರ್ಬೋದು, ಕೆಲವು ರಾಜಕಾರಣಿಗಳಿರ್ಬೋದು, ಕೆಲವರು ಫಿಲ್ಮ್ ಆಕ್ಟ್ರೆಸ್ ಇರ್ಬೋದು, ಕೆಲವರು ಅಪ್ಪ ಅಮ್ಮನನ್ನೇ ದೇವರು, ಕೆಲವರು ಡಾಕ್ಟರ್ನ ದೇವರು. ಈ ರೀತಿ ಬೇರೆ ಬೇರೆ ಕಡೆ ಮನಸ್ಸನ್ನ ಸ್ಥಾಪಿಸುವಂಥದ್ದು, ಅಥವಾ ತಮ್ಮ ಆಸೆ ಈಡೇರಿಸಿಕೋಸ್ಕರ ಅವರನ್ನೆಲ್ಲ ಶರಣಾಗುವಂಥದ್ದು. ಇಲ್ಲ, ಯಾರಿಗೂ ಶರಣಿಲ್ಲ. ಯಾವತ್ತೂ ಕೃಷ್ಣನಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅಂತ ಮನಸ್ಸಿರುವಂಥವರನ್ನ ಅನನ್ಯ ಮನಸ್ಕರು ಅಂತ ಹೇಳ್ತಾರೆ. ಉದಾಹರಣೆಗೆ ಬ್ರಾಹ್ಮಣ ಪತ್ನಿಯರು, ನಮಗೆಲ್ಲ ಗೊತ್ತು. ಬ್ರಾಹ್ಮಣ ಪತ್ನಿಯರು ಮಧ್ಯರಾತ್ರಿ ತಡರಾತ್ರಿಯಲ್ಲಿ ಕೂಡ ಕೃಷ್ಣ ಕರೆಯುವಾಗ, ಚಿಕ್ಕ ಹುಡುಗ ಕೃಷ್ಣ ಕಾಡಿನಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಎಲ್ಲ, 12 ಗಂಟೆ ಅಂತ ಹೇಳಿಕ್ ಆಗುದಿಲ್ಲ, ರಾತ್ರಿ ಅಂತ ಹೇಳ್ಬಹುದು, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇರುವಾಗ ಹಸಿವಾಯ್ತು ಅಂತ ಹೇಳಿ ಪ್ರಸಾದ ಅಥವಾ ಆಹಾರ ಕೇಳಲಿಕ್ಕೆ ಬರುವಾಗ ಕೂಡ್ಲೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ರಾತ್ರಿ ಕೊಳಲನ್ನ ನುಡಿಸುವಾಗ ಖಂಡಿತವಾಗಿ ಬ್ರಾಹ್ಮಣ ಪತ್ನಿಯರು ಆಹಾರವನ್ನು ಅಲ್ಲಿ ತಗೊಂಡು ಹೋಗ್ತಾರೆ. ಯಾಕೆ ತಗೊಂಡು ಹೋಗ್ತಾರೆ? ಅವರು ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಶರಣಾಗಿತರಾಗಿದ್ದಾರೆ, ಬೇರೆ ಯಾವುದೂ ಇಲ್ಲ. ಆದ್ರೆ ಇಲ್ಲಿ ಅವರ ಗಂಡಂದಿರು ಏನ್ ಮಾಡ್ತಾರೆ? ಅವರು ಕೃಷ್ಣನನ್ನೇ ಪೂಜೆ ಮಾಡ್ತಾರೆ, ಆದ್ರೆ ಹೇಗೆ? ಯಜ್ಞದ ಮುಖಾಂತರ. ಆದ್ರೆ ಎದುರುಗಡೆ ಕೃಷ್ಣ ಇದ್ದಾನೆ ಅಂತಲೇ ಗೊತ್ತಿಲ್ಲ. ಅವನು ಈ ಹವಿಸ್ಸನ್ನು ಅವನೇ ತಗೊಳ್ಬೇಕು ಎಂಬ ದೃಷ್ಟಿಕೋನ ಇಲ್ಲ. ಅದ ಕಾರಣ ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಬರೀ ಪುಸ್ತಕದ ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಕೃಷ್ಣ ಬರುವಾಗ ಅವನನ್ನು ಐಡೆಂಟಿಫೈ ಮಾಡುದು. ಈಗ ನಮ್ಮ ಜೀವನದಲ್ಲೆಲ್ಲ ಕೃಷ್ಣ ಬಂದಿದ್ದಾನೆ, ನಾವು ಐಡೆಂಟಿಫೈ ಮಾಡಿದ್ದೇವಾ? ಹರೇ ಕೃಷ್ಣ, ಯಾರಾದ್ರೂ ಐಡೆಂಟಿಫೈ ಮಾಡಿದ್ದೀರಾ ಹೇಗೆ ಕೃಷ್ಣ ಬಂದಿದ್ದಾನೆ ನಮ್ಮ ಜೀವನದಲ್ಲಿ ಅಂತ ಹೇಳಿ? ಹರೇ ಕೃಷ್ಣ.
ಯಾರಾದ್ರೂ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಕೃಷ್ಣ ಹೇಗೆ ಕಾಣ್ತಾ ಇದ್ದಾನೆ, ನಿಮಗೆ ಹೇಗೆ ಬಂದಿದ್ದಾನೆ ಭಗವಂತ? ಯಾರೇನು ಹೇಳ್ತಾ ಇಲ್ಲ. ಯಾರ ಜೀವನದಲ್ಲಿ ಬರ್ಲಿಲ್ವಾ ಕೃಷ್ಣ? ಇಲ್ವಾ? ನಾಮರೂಪದಲ್ಲಿ ಬಂದಿದ್ದಾನೆ. ಓಕೆ, ಬೇರೆ ಬೇರೆ ಬೇಗ ಬೇಗ, ಎಲ್ರೂ ಗೊತ್ತಿದ್ದದ್ದೇ. ಕೃಷ್ಣ ಯಾವ ರೀತಿಯಲ್ಲಿ ಬಂದಿದ್ದಾನೆ? ಮಾತಾಜಿ ಹೇಳಿದ್ರು ನಾಮರೂಪದಲ್ಲಿ. ಬೇರೆ ಗೊತ್ತಿಲ್ವಾ? ಗೊತ್ತಿದೆ ನಿಮಗೆ. ನಾಮರೂಪದಲ್ಲಿ ಎಸ್ ಎಸ್ ಭಾವನಾ ಮಾತಾಜಿ. ಭಕ್ತರ ರೂಪದಲ್ಲಿ ಪ್ರಭುಜಿ. ಭಕ್ತರ ರೂಪದಲ್ಲಿ ಹರಿಬೋಲ್. ಆಮೇಲೆ ವಿಗ್ರಹ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ, ಸಾರೂಪದಲ್ಲಿ ಕಾಣಿಸಿದೆ ಯಾವ್ದು ರೂಪದಲ್ಲಿ? ಶಾಡೋ, ನೆರಳು. ಯಾರು ನೆರಳು? ಯಾರ ನೆರಳು? ಯಾರು ನೆರಳು? ಭಗವಂತನ್ ಅದೇ ಮನುಷ್ಯ ರೂಪದಲ್ಲೇ ಅದು ನೆರಳು ತರ ಕಾಣಿಸುತ್ತೆ. ನಾವು ನೆರಳು ಯಾಕೆ ಪ್ರತಿಬಿಂಬ ನಮಗೆ? ನಮಗೆ ನೇರ ಭಗವಂತ ಪ್ರತಿಬಿಂಬ ಬೇಕು. ಪ್ರತಿಬಿಂಬ ಕಾಣಿಸಿರೋದು ಅಂತ. ನಮಗೆ ಪ್ರತಿಬಿಂಬ ಬೇಡ, ನಮಗೆ ನೇರ ಕೃಷ್ಣ. ನೇರ ಅದೇ ಅಲ್ಲಿ ನಿಂತಿರುವಾಗ ಹಿಂದ್ಗಡೆ ಪ್ರತಿಬಿಂಬ ಕಾಣಿಸ್ದಂಗಾಯ್ತು. ತಿರುಗಿ ನೋಡಿದ್ರೆ ಯಾರು ಇರ್ಲಿಲ್ಲ ಪ್ರಭುಜಿ. ಅಚ್ಚಚ್ಚ, ನಿಮಗೆ ಹಾಗೆ ಆಯ್ತು ಅಂತಲಾ? ಹೌದು ಪ್ರಭುಜಿ. ಓಕೆ ಓಕೆ, ಸರಿ. ಅದು ಮನಸ್ಸಿನಲ್ಲಿ ಆಗಿರುವ ವಿಚಾರ. ಆದ್ರೆ ಶಾಸ್ತ್ರ ಪ್ರಮಾಣ ಇರುವಂತದ್ದು ಏನು ಅಂತ ಹೇಳಿದ್ರೆ, ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿದೆ, ಭಗವತ್ ಪ್ರಸಾದ ಸಿಕ್ಕಿದೆ, ಭಕ್ತರ ಸಂಘ ಸಿಕ್ಕಿದೆ. ಇದೆಲ್ಲ ಕೃಷ್ಣನ ಸಾನ್ನಿಧ್ಯ ಇದೆ ಅಂತ ಅರ್ಥ ಇದರದ್ದು. ನಮಗೆ ಕೃಷ್ಣ ಬಂದು ನೆರಳು ಕಾಣ್ಬೇಕು ಅಂತ ಇಲ್ಲ ಮಾತಾಜಿ. ಅದ ಅಕಸ್ಮಾತ್ ಕಂಡಿದ್ರೆ ಖಂಡಿತವಾಗಿ ಗ್ರೇಟ್, ಅದರಲ್ಲಿ ಏನ್ ಸಂಶಯ ಇಲ್ಲ. ಆದ್ರೆ ಶಾಸ್ತ್ರ ಅದು ಪ್ರಮಾಣದಲ್ಲಿ ಅಕಸ್ಮಾತ್ ಆಗಿ ಕಂಡಿದ್ದು. ನಾನು ಜಪ ಮಾಡ್ತಿದ್ದೆ, ಆಗ ಯಾರೋ ಹಿಂದ್ಗಡೆ ನಿಂತ್ಕೊಂಡಂಗಾಯ್ತು. ತಿರುಗಿ ನೋಡಿದ್ರೆ ಮತ್ತೆ ಇರ್ಲಿಲ್ಲ, ನೆರಳು ತರ ಎಸ್ ಕಾಣಿಸ್ತು. ಮಾತಾಜಿ, ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಹರೇ ಆಯ್ತು ಕೃಷ್ಣ ಅನ್ಕೊಳ್ತೀನಿ. ಪ್ರಭುಜಿ. ಅರ್ಥ ಆಯ್ತು ಪ್ರಭುಜಿ. ಅದ್ಭುತ ಮಾತಾಜಿ. ಆದ್ರೆ ಶಾಸ್ತ್ರ ಪ್ರಮಾಣ ಬೇಕು. ಶಾಸ್ತ್ರ ಪ್ರಮಾಣ ಮುಖೇನ ನಾವು ಹೇಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಅನುಭವ ಬೇರೆ ಬೇರೆ ಇರ್ತದೆ. ಒಂದ್ಸಲ ಶ್ರೀಲ ಪ್ರಭುಪಾದರ ಶಿಷ್ಯರು ಏನ್ ಹೇಳ್ತಾರೆ, ನಾನು ಜಪ ಮಾಡ್ತಾ 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 ನನ್ನ ನನ್ನ ಈ ಭಾಗದಲ್ಲಿ, ಭ್ರೂಮಧ್ಯದ ಭಾಗದಲ್ಲಿ ಒಂದು ಬ್ಲೂ ಕಲರ್ ಬಂದಾಗ ಆಗ್ತದೆ ಅಂತ ಹೇಳ್ತಾರೆ. ಬ್ಲೂ ಕಲರ್ ಬಂದಾಗ ಆಗ್ತದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆತರ ಈ ತರ ಏನಿಲ್ಲ, ಅದು ಕೃಷ್ಣ ಬಂದದ್ದೇನಲ್ಲ, ನೀನು ಸರಿಯಾಗಿ ಜಪ ಮಾಡು, ಅದು ಹೋಗ್ತದೆ ಅಂತ ಹೇಳ್ತಾರೆ. ಅಷ್ಟು ಬೇಗನೆ ಕೃಷ್ಣ ಬರೋದಿದ್ರೆ, ಅಷ್ಟು ಬೇಗನೆ ಆ ರೀತಿಯಲ್ಲಿ ನೇರ ಕೃಷ್ಣ ವೃಂದಾವನದಿಂದ ಇಲ್ಲಿ ಬರ್ಬೇಕಿದ್ರೆ, ಅಂದ್ರೆ ಗೋಲೋಕದಿಂದ ವೃಂದಾವನದಿಂದ ಇಲ್ಲಿ ಬರ್ಬೇಕಿದ್ರೆ ಅಷ್ಟು ಸುಲಭ ಇಲ್ಲ. ಆದ್ರೆ ಭಕ್ತ ಭಾವದ ಮುಖಾಂತರ ಕೃಷ್ಣನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಈಗ ಮಾತಾಜಿ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಅದೇ ರೀತಿ ನಾವೆಲ್ಲ ಭಾವದ ಮುಖಾಂತರ. ಆದರೆ ಶಾಸ್ತ್ರ ಪ್ರಮಾಣ ಇದ್ದದ್ದು ಯಾವುದು ಅಂತ ಹೇಳಿದ್ರೆ, ನೇರ ನಾಮಕ್ಕೆ ಏನು ಸಂಶಯ ಇಲ್ಲ, ಕೃಷ್ಣನೇ ಅದು. ಪ್ರಸಾದಕ್ಕೆ ಏನು ಸಂಶಯ ಇಲ್ಲ, ಕೃಷ್ಣನೇ ಅದು. ಆದ್ರೆ ನಾವು ಎಷ್ಟು ಜನ ಅದರ ಬಗ್ಗೆ ನಿಜವಾಗಿ ಹೃದಯಪೂರ್ವಕವಾಗಿ ಆಕ್ಸೆಪ್ಟ್ ಮಾಡಿದ್ದೇವೆ? ಅದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಈ ಎಲ್ಲ ವಿಚಾರದನ್ನ ಈಗ ಭಕ್ತರು ಸಿಗುವಾಗ ಕೃಷ್ಣನ ದರ್ಶನ ಆಯ್ತು ಅಂತ ಹೇಳೋ ಚಿಂತನೆ ಇದೆಯಾ ನಮಗೆ? ಅಥವಾ ಪ್ರಸಾದ ತಗೊಳ್ಳುವಾಗ ಕೃಷ್ಣನೇ ಇದು ಅಂತ ಹೇಳೋ ಚಿಂತನೆ ಇದೆಯಾ? ಅಥವಾ ಹರೇ ಕೃಷ್ಣ ಮಹಾಮಂತ್ರದ ಶಬ್ದ ಕೇಳುವಾಗ ಆ ಶಬ್ದವೇ ಕೃಷ್ಣ ಅಂತ ಹೇಳೋ ಚಿಂತನೆ ಇದೆಯಾ? ಅಥವಾ ಕೃಷ್ಣನ ವಿಗ್ರಹವನ್ನ ಪೂಜೆ ಮಾಡುವಾಗ ಅದು ಸಾಕ್ಷಾತ್ ಕೃಷ್ಣ ಅಂತ ಹೇಳುವ ಮನಸ್ಸಿದೆಯಾ ನಮಗೆ? ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಕೃಷ್ಣನಿಗೂ ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನು ವ್ಯತ್ಯಾಸ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಜ್ಞಾನ ಇದೆ, ಆದ್ರೆ ಅದನ್ನ ಅಳವಡಿಸ್ಲಿಲ್ಲ ನಾವು. ಆದ ಕಾರಣ ನಾವು ಇನ್ನೂ ಮಹಾತ್ಮರಾಗಿಲ್ಲ. ಮಹಾತ್ಮರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅವ್ರಿಗೆ ಏನು ಸಂಶಯವೇ ಇಲ್ಲ ಯಾವ್ದ್ರಲ್ಲಿ, ಈ ಎಲ್ಲ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಇದೆಲ್ಲದರ ಮೂಲ ಭಗವಂತ, ಇದೆಲ್ಲವೂ ಭಗವಂತ. ಯಾವುದು ನಾವು ಹೇಳ್ತಾ ಇರುವಂತದ್ದು? ಹರೇ ಕೃಷ್ಣ ಮಹಾಮಂತ್ರ, ಭಕ್ತರ ಸಂಘ, ಮಾತಾಜಿ ಹೇಳಿದಾಗೆ, ಆಮೇಲೆ ಪ್ರಸಾದ ಸ್ವೀಕರಣೆ, ಆಮೇಲೆ ಮೂರ್ತಿ ಭಗವಂತನದು. ಇದೆಲ್ಲ ಭಗವಂತನೇ, ಏನು ವ್ಯತ್ಯಾಸ ಇಲ್ಲ. ಎಷ್ಟರ ಮಟ್ಟಿಗೆ ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ ಅಂತ ಹೇಳಿದ್ರೆ, ವೃಂದಾವನದಲ್ಲಿ ದೇವಸ್ಥಾನದ ನಿರ್ಮಾಣ ಆಗ್ತಾ ಇರುವಾಗ ಅಲ್ಲಿ ಕೇಳ್ತಾ ಇರುವಂತಹ ಶಬ್ದಗಳು ಯಾವ್ದನ್ನ? ಬಿಲ್ಡಿಂಗ್ ಕಟ್ಟುವಾಗ ಆಗುವ ಟಕ್ ಟಕ್ ಅಂತ ಹೇಳುವ ಶಬ್ದಗಳು, ಸಿಮೆಂಟ್ ಹಾಕುವ ಶಬ್ದಗಳು, ಅದನ್ನೆಲ್ಲ ಹೇಳ್ತಾರೆ ಶ್ರೀಲ ಪ್ರಭುಪಾದ್ರು. ಇದೆಲ್ಲ ಕೀರ್ತನೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇದೆಲ್ಲ ಕೀರ್ತನೆ. ಭಗವಂತನ ಧಾಮದಲ್ಲಿ ಭಗವಂತನಿಗೆ ದೇವಸ್ಥಾನ ಕಟ್ಟುವಂತಹ ಶಬ್ದ ಕೂಡ ಕೀರ್ತನೆ. ಅಂತಹ ಅದ್ಭುತವಾದ ವಿಚಾರ. ಅದಕ್ಕೆ ಹೇಳುದು, ನಮಗೆ ಇರುವಂತಹ ಎಲ್ಲ ಆಸೆಯನ್ನ ಭಗವಂತನಿಗೆ
ನಿಯೋಜಿಸುವಂಥದ್ದು. ಆ ಶಬ್ದವನ್ನು ಕೂಡ ಭಗವಂತನಿಗೆ ನಿಯೋಜಿಸಲಿಕ್ಕೆ ಮಹಾತ್ಮರಿಗೆ ಗೊತ್ತು. ನಮಗೆ ಅದು ಶಬ್ದ, ಅವರಿಗೆ ಅದು ಶಬ್ದ ಅಲ್ಲ. ಅದಕ್ಕೆ ಪ್ರತಿಯೊಂದು ಶಬ್ದವೂ ಹರೇ ಕೃಷ್ಣ ಮಹಾಮಂತ್ರ ಅವರಿಗೆ. ಯಾರಿಗೆ? ಶ್ರೀಲ ಪ್ರಭುಪಾದರಂತಹ ಮಹಾತ್ಮರಿಗೆ. ಮುಂದೆ ಹೋಗ್ತೇನೆ. ಅಂತಹವರು ಯಾರ ಆಶ್ರಯದಲ್ಲಿದ್ದಾರೆ? ದೈವಿ ಪ್ರಕೃತಿ. ದೈವಿ ಪ್ರಕೃತಿ ಅಂದ್ರೆ ಏನು? ದೈವಿ ಪ್ರಕೃತಿ ಅಂದ್ರೆ ಏನು? ಆಧ್ಯಾತ್ಮಿಕ ಪ್ರಕೃತಿ, ಯೋಗ ಮಾಯಾ ಅಂತ ಹೇಳ್ಬೋದು. ಅದರಲ್ಲಿ 3 ರೀತಿ ಇದೆ ಅಂತ ನಾವು ಹಿಂದೆ ಚರ್ಚೆ ಮಾಡಿದ್ದೇವಲ್ಲ, ಅದರಲ್ಲಿ ಯಾವ್ದಾದ್ರೂ ಒಂದರ ಕೆಳಗೆ ಬರಬಹುದು ಭಗವಂತ. ಯಾವುದೆಲ್ಲ? ಯಾವುದೆಲ್ಲ? ರಾಧಾರಾಣಿ, ಬಲರಾಮ, ಆಮೇಲೆ ಕೃಷ್ಣ. ಅದರದ್ದು ಹೆಸರೇನು? ಯಾರಿಗಾದ್ರೂ ನೆನಪಿದ್ಯಾ? ತುಂಬಾ ಸಲ ರಿಪೀಟ್ ಮಾಡಿದ್ದೇವೆ. ಆಯ್ತು, ಯಾರು ಹೇಳ್ತಿಲ್ಲ. ಆಂತರಿಕ ಶಕ್ತಿನ ಪ್ರಭು, ಆಂತರಿಕ ಆಂತರಿಕ ಶಕ್ತಿ. ಶಕ್ತಿಯೇ, ಆಂತರಿಕ ಶಕ್ತಿಯೇ 3 ರೀತಿಯಲ್ಲಿ 3 ಚರ. ರಾಧಾರಾಣಿಗೆ ಏನ್ ಹೇಳ್ತಾರೆ? ಯಾವ ಶಕ್ತಿ? ಲಾದಿನಿ ಶಕ್ತಿ. ಹ್ಲಾದಿನಿ. ಆಮೇಲೆ ಬಲರಾಮ, ಕೃಷ್ಣ ಮತ್ತು ಬಲರಾಮ. ಕೃಷ್ಣ ಯಾವುದು? ರಾಧಾಮಾತೆ ಯಾರು? ಆಮೇಲೆ ಬಲರಾಮ ಯಾವುದು? ಸಂಧಿನಿ ಯಾರು? ಸಂವಿತ್ ಯಾರು? ಆಮೇಲೆ ಹ್ಲಾದಿನಿ ಯಾರು? ಹ್ಲಾದಿನಿ ಈಗ ನೀವು ಹೇಳಿದ್ರಿ ರಾಧಾರಾಣಿ. ಮತ್ತೆ ಸಂವಿತ್ ಅಲ್ವಾ ಪ್ರಭು? ಸಂವಿತ್ ಅಂದ್ರೆ ಯಾರು? ಕೃಷ್ಣನ. ಕೃಷ್ಣ. ಆಮೇಲೆ ಸಂಧಿನಿ, ಉಳ್ದದ್ದು ಬಲರಾಮ. ಬಲರಾಮ್. ಈ ರೀತಿ ಅಂತರಂಗ ಶಕ್ತಿಯ ಅಧೀನಕ್ಕೆ ಬರ್ತಾರೆ ಮಹಾತ್ಮರು. ಬೇರೆಲ್ಲರೂ ಬಹಿರಂಗ ಶಕ್ತಿಯ ಅಧೀನದಲ್ಲಿ ಇರ್ತಾರೆ. ಸರಿ, ಮುಂದೆ ಹೋಗೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಮತ್ತು ಭಾವಾರ್ಥ. ಪ್ರಾರ್ಥನೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು. ಹಿಂದಿನ ಶ್ಲೋಕದಲ್ಲಿ ಭ್ರಾಂತಿಗೆ ಸಿಲುಕಿದವರು, ಅವರನ್ನು ಮಹಾತ್ಮರು ಅಂತ ಹೇಳಲಿಲ್ಲ. ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಎಂತ ಅದ್ಭುತ! ಆಲ್ವೇಸ್, ಯಾವತ್ತು ದೈವಿ ಪ್ರಕೃತಿಯ ರಕ್ಷಣೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಯಾರು ಮಾಡ್ತಾರೆ ನಿತ್ಯವೂ, ಅವರ ಹಿಂದೆ ಸಂಕರ್ಷಣ ಯಾವತ್ತು ಪ್ರೊಟೆಕ್ಷನ್ಗೆ ಇರ್ತಾನೆ. ಅವರ ಹಿಂದೆ ಯಾವತ್ತು ಸುದರ್ಶನ ಚಕ್ರ ಪ್ರೊಟೆಕ್ಷನ್ಗೆ ಇರ್ತಾರೆ. ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರೊಟೆಕ್ಷನ್ ಅಂದ್ರೆ ಏನು? ಪ್ರೊಟೆಕ್ಷನ್ ಅಂದ್ರೆ ಇಲ್ಲಿ ವಾಪಸ್ಸು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಂತಹ ಸಂಕಷ್ಟಕ್ಕೆ ಸಿಲುಕಿ ಹೋಗ್ಬಾರ್ದು ಅಂತ ಹೇಳೋ ಪ್ರೊಟೆಕ್ಷನ್. ಕಾಯ್ತಾ ಇರ್ತಾರೆ, ಡಿವಿಯೇಟ್ ಆಗಬಾರ್ದು ಈ ಆತ್ಮ ಅಂತ ಹೇಳಿ ಇವರು ಕಾಯ್ತಾ ಇರ್ತಾರೆ. ಈಗ ಹೇಗೆ ಕೇರಳದಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನಗಳಲ್ಲಿ ಸರ್ಪವು ಭಗವಂತನ ಉಡುಗೊರೆ ಅಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ನಗದು, ನಾಣ್ಯ, ಆಭರಣ, ಇದನ್ನೆಲ್ಲ ಹೇಗೆ ಪ್ರೊಟೆಕ್ಟ್ ಮಾಡ್ತದೆ? ಸರ್ಪ ಅಲ್ವಾ, ನಾಗ ಪ್ರೊಟೆಕ್ಟ್ ಮಾಡ್ತದೆ. ನೀವು ಕೇಳಿದಿರಲ್ಲ ಇದನ್ನ. ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನದ ಕೆಳಗೆ ತಿಜೋರಿಯನ್ನು ಓಪನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವತ್ತು ಸಂಕರ್ಷಣ ಅಥವಾ ಸರ್ಪ, ಆದಿಶೇಷ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ? ಅದು ಭಗವಂತನ ಆಸ್ತಿ, ನಿಮ್ಮದಲ್ಲ, ನೀವು ತಗೊಳ್ಬೇಡಿ ಎಂಬ ದೃಷ್ಟಿಕೋನ. ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ವ್ಯತ್ಯಾಸ ಆಗ್ತಾ ಇರುವಾಗ ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಏನಾಗುತ್ತೆ, ಅದನ್ನೆಲ್ಲ ಖರ್ಚು ಮಾಡಿಬಿಡಬಹುದು, ಸಾಧ್ಯತೆ ಇದೆ. ಅದನ್ನು ದುರುಪಯೋಗ ಮಾಡಬಹುದು, ಅದು ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಭಕ್ತಿಯಲ್ಲಿ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ದುರುಪಯೋಗ ಮಾಡಬಹುದು. ಅದು ದುರುಪಯೋಗ ಮಾಡದೇ ಇರುವಂತೆ ಭಗವಂತ ನಮಗೆ ರಕ್ಷಣೆ ಕೊಡ್ತಾ ಇರ್ತಾರೆ. ಯಾರು? ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರುವವರಿಗೆ ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ನಾವು ಪ್ರತಿಯೊಬ್ಬರು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ತುಂಬಾ ಸೀರಿಯಸ್ ಆಗಿ ಅಂತ ಹೇಳಿದ್ರೆ ಹಾಗಲ್ಲ. ಸೀರಿಯಸ್ ಹಾಸ್ಪಿಟಲೈಸ್ಡ್ ಆದ ಸೀರಿಯಸ್ ಅಲ್ಲ, ಅಥವಾ ICU ಅಲ್ಲಿ ಇದ್ದ ಸೀರಿಯಸ್ ಅಲ್ಲ. ಸೀರಿಯಸ್ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಆಗಿ ಅದರ ಇಂಪಾರ್ಟೆನ್ಸ್ ತಿಳ್ಕೊಂಡು ಭಗವಂತನಲ್ಲಿ ಸಂಪೂರ್ಣ ಹೃದಯ ತುಂಬಿ ಭಗವಂತನನ್ನ ಪ್ರಾರ್ಥಿಸುವಂತ ವಿಚಾರ. ಅವರಿಗೆ ನಾನು ಮೂಲನು ಎಂಥವರಿಗೆ? ಮಹಾತ್ಮನಿಗೆ, ದೈವಿ ಪ್ರಕೃತಿಯಲ್ಲಿ ರಕ್ಷಣೆಯಲ್ಲಿರುವವರಿಗೆ ಭಗವಂತ ಮೂಲನೂ ಅವ್ಯವನೂ ಆದ ದೇವೋತ್ತಮ ಪರಮ ಪುರುಷ ಎಂದು ಗೊತ್ತು. ಇದು ತುಂಬಾ ಇಂಪಾರ್ಟೆಂಟ್. ಇದು ಗೊತ್ತಾದ್ರೆ ಮಾತ್ರ ನಮಗೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ರುಚಿ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಾದ್ರೆ ಏನೋ ಒಂದು ಮಂತ್ರ ಅದು ಅಷ್ಟೇ, ಇನ್ನೊಂದು ಮಂತ್ರ ಯಾವುದೋ ಹಾಗೆ ಅನ್ನಿಸ್ಲಿಕ್ಕೆ ಸಾಧ್ಯತೆ ಇದೆ. ಎನಿಹೌ,
ಅದು ಪರಮೋತ್ತಮ ಪರಮ ಪುರುಷನ ನಾಮ ಆದ ಕಾರಣ ಹಾಗೆ ತಿಳ್ಕೊಂಡು ಮಾಡಿದವರು ಬದಲಾವಣೆ ಆಗ್ತದೆ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ನಾವು ಎಲ್ಲವನ್ನ ಗೊತ್ತು ಪಡ್ಲಿಕ್ಕೆ ಪ್ರಯತ್ನ ಪಡುವಾಗ ಆ ನಾವು ಇನ್ಫೀರಿಯರ್ ಕೆಲಸಕ್ಕೆ ಹೋಗಬಾರದು. ಅಂದ್ರೆ ಪರವಾಗಿಲ್ಲ, ಹರೇ ಕೃಷ್ಣ ಹೇಳ್ತೇನೆ ಸರಿ ಆಗ್ತದೆ, ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಏನು ಅಥವಾ ಕೃಷ್ಣ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಭಗವಂತ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಭಗವಂತ ಮೂಲ, ಎಲ್ಲದಕ್ಕೂ ಮೂಲ ಭಗವಂತ. ಆಮೇಲೆ ಭಗವಂತ ಅವ್ಯಯ. ವ್ಯಯ ಅಂದ್ರೆ ಖರ್ಚಾಗುದು, ಭಗವಂತ ಖರ್ಚಾಗುದಿಲ್ಲ. ನಾವೆಲ್ಲ ಖರ್ಚಾಗ್ತಾ ಇದ್ದೇವೆ, ನಮ್ಮ ದೇಹ ಖರ್ಚಾಗ್ತಿದೆ, ನಮ್ಮ ಆತ್ಮ ಖರ್ಚಾಗುದಿಲ್ಲ. ಆದರೆ ಖರ್ಚಾಗುವ ದೇಹದೊಟ್ಟಿಗೆ ಸೇರಿದ ಕಾರಣ ಅದಕ್ಕೆ ಸಂಕಷ್ಟದಲ್ಲಿದೆ. ಅದ ಕಾರಣ ಅಂತ ಸಂಕಷ್ಟ ಇರಬಾರದು ಅಂತ ಹೇಳಿದ್ರೆ ಪರ್ಮನೆಂಟ್ ಖರ್ಚೆ ಆಗದವರ ಸಂಬಂಧಕ್ಕೆ ಹೋಗ್ಬೇಕು. ಖರ್ಚೆ ಆಗದವರ ಸಂಬಂಧಕ್ಕೆ ಹೋದ್ರೆ ಮಾತ್ರ ನಾವು ಖರ್ಚಾಗದೇ ಇರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಇದೇ ಖರ್ಚಾಗದಂತೆ ಇರುವಂತ ವಿಚಾರ. ಇನ್ವೆಸ್ಟ್ಮೆಂಟ್ ಮಾಡುದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಸ್ಕೇ ಇರಬಾರದು. ನಾವೆಲ್ಲ ನಮ್ಮ ಜೀವನದಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಪ್ರಯತ್ನ ಪಡ್ತೇವೆ, ಇನ್ನು 3 ಪಟ್ಟಾಗಬೇಕು, 10 ಪಟ್ಟಾಗಬೇಕು, 2 ಪಟ್ಟಾಗಬೇಕು ಅಂತ ಹೇಳಿ. ಆದ್ರೆ ಗ್ಯಾರಂಟಿ ಯಾರು ಕೊಡುದಿಲ್ಲ, ಕೊಟ್ಟರು ಕೂಡ ಸಂಶಯ. ಈಗ ಉದಾಹರಣೆಗೆ ಬ್ಯಾಂಕಿನಲ್ಲಿ FD ಇಡ್ತೇವೆ ಅಂತ ಇಟ್ಕೊಳ್ಳೋಣ, ಫಿಕ್ಸ್ಡ್ ಡೆಪಾಸಿಟ್, ಅದ್ರಲ್ಲಿ ಇಷ್ಟೇನೋ ಅಂತ ಕೊಡ್ತಾರೆ ಅಲ್ವಾ. ಆದ್ರೆ ಯಾರಿಗಾದ್ರೂ ಗೊತ್ತಾ ಬ್ಯಾಂಕ್ ದಿವಾಳಿ ಆದ್ರೆ ಏನ್ ಸಿಗ್ತದೆ ಅಂತ ಹೇಳಿ, ಅಥವಾ RBI ದಿವಾಳಿ ಆದ್ರೆ ಏನ್ ಸಿಗ್ತದೆ ಅಂತ ಹೇಳಿ ಯಾರಿಗಾದ್ರೂ ಗೊತ್ತಾ? ಎಷ್ಟು ಸಿಗ್ತದೆ? ಈಗ 50 ಲಕ್ಷ ಇಟ್ಟಿದ್ದೀರಿ FD, ಅದ್ರಲ್ಲಿ ಎಷ್ಟು ಸಿಗ್ಬೋದು? ದಿವಾಳಿ ಆದ್ರೆ ಯಾರಿಗಾದ್ರೂ ಅದರ ಜ್ಞಾನ ಇದೆಯಾ? ಲಾಸ್ ಆಗ್ತಾರೆ ಪ್ರಭು, ಕ್ಲೋಸ್ ಅಥವಾ ಲಾಸ್. ರೂಲ್ ಏನಿದೆ ಅಂತ ಹೇಳಿದ್ರೆ 5% ಏನೋ ಕೊಡ್ತಾರೆ ಅಷ್ಟೇ. ಅಂದ್ರೆ ನೆಗ್ಲಿಜಿಬಲ್ ಇಲ್ಲ. ಅಂದ್ರೆ ನಮಗೆ ಯಾವುದು ಶ್ಯೂರಿಟಿ ಇಲ್ಲ ಲೈಫಲ್ಲಿ, ಯಾವುದಕ್ಕೂ ಶ್ಯೂರಿಟಿ ಇಲ್ಲ. ಆದ್ರೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವಲ್ಲ, ಅದಕ್ಕೆಲ್ಲ ನಮ್ಮ ಜೀವನ ಇಡೀ ಇನ್ವೆಸ್ಟ್ ಮಾಡೋದು ಯಾವುದಕ್ಕೆ? ಇದಕ್ಕೆ ದುಡಿಯುವುದು, ಹಾಕೋದು ಎಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ಈ ಕೃಷ್ಣನ ಸೇವೆ ಅಂತ ಹೇಳಿದ್ರೆ ನಿರಂತರ. ಯಾಕೆಂದ್ರೆ ಅವ ಅವ್ಯಯ, ಅವಯವನಾದವನಿಗೆ ನಾವು ಇನ್ವೆಸ್ಟ್ ಮಾಡಬೇಕು, ಬೇರೆ ಯಾರಿಗೂ ಇನ್ವೆಸ್ಟ್ ಮಾಡಿ ಪ್ರಯೋಜನ ಇಲ್ಲ. ಅದ ಕಾರಣ ನಾವೆಲ್ಲ ಈಗ ಸೇರಿದ್ದೇವೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಶುರುವಾಗಿದೆ ನಮ್ದೆಲ್ಲ. ನಾವು ಈಗ ನಿಜವಾದ ಅದು ವ್ಯಯ ಆಗದೇ ಇರುವಂತಹ, ಖರ್ಚು ಆಗದೇ ಇರುವಂತಹ ಇನ್ವೆಸ್ಟ್ಮೆಂಟ್ ಯಾವುದು? ಈ ಭಕ್ತಿ, ಹರೇ ಕೃಷ್ಣ ಮಹಾಮಂತ್ರ ಜಪ, ಭಗವಂತನ ಸೇವೆ ಮುಂತಾದುದೆಲ್ಲ. ಅದ ಕಾರಣ ಅಂಥದ್ರಲ್ಲಿ ಯಾರು ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಅವನು ಮಹಾತ್ಮ. ಉದಾಹರಣೆಗೆ ನಮಗೆಲ್ಲರಿಗೂ ಗೊತ್ತುಂಟು ಶ್ರೀಲ ಪ್ರಭುಪಾದರು ಬೆಳಿಗ್ಗಿಂದ ರಾತ್ರಿವರೆಗೆ ಅವರು ನಿತ್ಯ ಸಿದ್ಧರು. ಆದ್ರೂ ಕೂಡ ನಮಗೆ ತೋರಿಸ್ಲಿಕ್ಕೋಸ್ಕರ ಸಂಪೂರ್ಣವಾಗಿ ಭಕ್ತಿಯಲ್ಲೇ ಇದ್ರು. ಆದ್ರೂ ಕೆಲವರು ಹೇಳ್ತಾರೆ, ಅವರೇನು 64 ರೌಂಡ್ ಜಪ ಮಾಡ್ತಿದ್ರ? ಈ ತರ ಎಲ್ಲ ಪ್ರಶ್ನೆ ಹಾಕೋರಿದ್ದಾರೆ. ಅಂತ ಮೂರ್ಖರಿಗೆ ಏನು ಹೇಳುದು ನಾವು ಅಲ್ವಾ? ಅವರು ನಿರಂತರ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವವರು, ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರು ಅಷ್ಟೇ. ಅವರಿಗೆ ಮಾಡಬೇಕು ಅಂತಿಲ್ಲ, ಬಾಯಿಯಲ್ಲಿ ಅವರಿಗೆ ಬರ್ತಾ ಇರ್ತದೆ ಅದು. ಹೇಗೆ ಕಾರಂಜಿ ನೀರು ಕೆಳಗಿದ್ರೆ ಒಂದ್ ಸ್ವಲ್ಪ ರಂಧ್ರ ಆದ್ರೆ ಸಾಕು ಮೇಲೆ ಚಿಮ್ಮಿ ಬರ್ತದೆ, ಅದೇ ರೀತಿ. ಆದ್ರೆ ನಮಗೆ ಏನಿಲ್ಲ, ಒಕ್ಕಿದ್ರು ಒಕ್ಕುದು ಅಂತ ಹೇಳಿದ್ರೆ ಗೊತ್ತಾಯ್ತಾ ಏನ್ ಹೇಳುದು, ಅಗ್ದ್ರು ಸಿಗುದಿಲ್ಲ ನಮ್ಮ ಹೃದಯದಲ್ಲಿ ಅಷ್ಟು ಬೇಗನೆ. ಅಷ್ಟು ಡ್ರೈ ಲ್ಯಾಂಡ್ ನಮ್ದು. ಆದ ಕಾರಣ ನಾವು ಈ ತರ ಪ್ರಶ್ನೆ ಬರುವುದು ಸಹಜ. ನಮಗೆ ಶ್ರೇಷ್ಠರನ್ನ ನಾವು ಸಂಶಯ ಪಡುವುದು ಸಹಜ. ಯಾಕೆಂದ್ರೆ ನಮಗೆ ಎಲ್ರು ನಮ್ಮನ್ನ ನಾವು ಅವರವರ ದೃಷ್ಟಿಕೋನದಿಂದಲೇ ನೋಡುದಲ್ಲ, ಈ ಜಗತ್ತನ್ನು ನೋಡುದು ಹೇಗೆ? ಅವರವರ ದೃಷ್ಟಿಕೋನ, ನಮ್ಮ ಮೂಗಿನ ನೇರಕ್ಕೆ ನೋಡುವಂಥದ್ದು ನಾವು. ಆದ ಕಾರಣ ಎಲ್ಲರನ್ನ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕವಾಗಿ ಅಳಿಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಇದು ತುಂಬಾ ಡೇಂಜರ್, ತುಂಬಾ ಡೇಂಜರ್. ಯಾಕೆ? ಭಕ್ತಿಯಲ್ಲಿ ಅಂತೂ ತುಂಬಾ ಡೇಂಜರ್. ನಾವು ಆತರ ಅಳಿದ್ರೆ ಭಕ್ತರ ಜೊತೆ ಸಂಬಂಧ ಬೆಳೆಸೋದು ತುಂಬಾ ಕಷ್ಟ. ನಾವು ಯಾವತ್ತು ಭಕ್ತರ ಜೊತೆ ಸಂಬಂಧ ಬೆಳೆಸುವಾಗ ಅವರ ಭಕ್ತಿಯನ್ನ ನೋಡಬೇಕು, ಅವರ ಕೃಷ್ಣ ಭಕ್ತಿಯನ್ನ ನೋಡಿ ನಾವು ಮುಂದೆ ಹೋಗ್ಬೇಕು. ಬೇರೆ ಯಾವುದೇ ವಿಚಾರವನ್ನ ನಾವು ಮನಸ್ಸಲ್ಲಿ ಇಟ್ಕೋಬಾರ್ದು. ತುಂಬಾ ಇಂಪಾರ್ಟೆಂಟ್ ಅದು. ಆಗ ನಾವು ನಿಧಾನವಾಗಿ ಭಕ್ತಿ ಸೇವೆಯಲ್ಲಿ ಇನ್ನೂ ಗಾಢವಾಗ್ತೇವೆ, ಸಂಪೂರ್ಣವಾಗಿ ನಿರತರಾಗಲಿಕ್ಕೆ ಸಾಧ್ಯ ಆಗ. ಈ ಶ್ಲೋಕದಲ್ಲಿ ಮಹಾತ್ಮನನ್ನು ಸ್ಪಷ್ಟವಾಗಿ ವರ್ಣಿಸಿದೆ. ಮಹಾತ್ಮನ ಮೊದಲನೆಯ ಲಕ್ಷಣ ಎಂದರೆ ಆತನು ಆಗಲೇ ದೈವಿ ಪ್ರಕೃತಿಯಲ್ಲಿ ನೆಲೆಸಿದ್ದಾನೆ. ಈಗಲ್ಲ, ಆಗಲೇ. ಆ ವರ್ಡ್ ತುಂಬಾ ಇಂಪಾರ್ಟೆಂಟ್.
ಮಹಾತ್ಮ ಅಂತ ಕಡಿಸಿಕೊಳ್ಬೇಕಿದ್ರೆ ಹೀಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಟರ್ನಲ್ ಪೊಟೆನ್ಸಿ ಆಫ್ ಲಾರ್ಡ್. ಅವರು ಭಗವಂತನ ದೈವಿ ಪ್ರಕೃತಿಯಲ್ಲಿ ನೆಲೆಸಿದ್ದಾನೆ, ಇನ್ನು ನೆಲೆಸ್ತಾನೆ ಅಂತಲ್ಲ, ಈಗಾಗಲೇ ನೆಲೆಸಿದ್ದಾನೆ, ಅಂತವನನ್ನ ಮಹಾತ್ಮ. ಆದ ಕಾರಣ ಶಿಲಪ್ರಭುಪಾದರು ಉದಾಹರಣೆಗೆ ಅವರು ಮಹಾತ್ಮರು. ಅದೇ ರೀತಿಯಲ್ಲಿ ಎಷ್ಟೋ ಆಚಾರ್ಯರು ಮಹಾತ್ಮರು. ಹೇಗೆ ಹೇಗೆ ಅಂತ ಹೇಳಿದ್ರೆ ಎರಡನೆಯದ್ದು ನಡೀತಾ ಇದೆ. ಹೇಗೆ? ಎರಡನೇ ಲೈನು ಯಾವುದು? ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಈ ಎರಡನೇ ಲೈನಲ್ಲಿ ಸಂಶಯ ಇದ್ರೆ ಮಹಾತ್ಮರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಇಲ್ಲ. ಇದನ್ನು ಸಾಧಿಸುವುದು ಹೇಗೆ? ಇದನ್ನು 7ನೇ ಅಧ್ಯಾಯದಲ್ಲಿ ವಿವರಿಸಿದೆ. ಮಮ ಮಾಯಾ ದುರತ್ಯಯ ಅಂತ ಹೇಳಿದ ಶ್ಲೋಕ ನೀವು ಕೇಳಿರ್ತೀರಿ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಅಂತ ಹೇಳಿ. ನನ್ನನ್ನು ಯಾರು ಶರಣಾಗ್ತಾರೆ, ಕಷ್ಟ ಯಾವುದು ಮಾಯೆಯಿಂದ ಹೊರಗೆ ಬರುವುದು ಅಂತಂದ್ರೆ ತುಂಬಾ ಕಷ್ಟ. ಪ್ರಕೃತಿ ಮಾತೆಯ ಹಿಡಿತದಿಂದ ಹೊರಗೆ ಬರುವುದು, ತ್ರಿಗುಣಗಳ ಹಿಡಿತದಿಂದ ಹೊರಗೆ ಬರುವುದು ಅಂತ ಅಸಾಧ್ಯವಾದ ಮಾತು. ಆದರೆ ಅದು ಸಾಧ್ಯ. ಯಾರಿಗೆ ಸಾಧ್ಯ? ಮಾಂ ಏವ ಯೇ ಪ್ರಪದ್ಯಂತೆ. ಯಾರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ, ಇಂಚಾಗಿ ಶರಣಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಕ್ಷಣ ಕ್ಷಣವೂ ಭಗವಂತನಿಗೆ ಶರಣಾಗ್ತಾರೆ, ಒಂದು ಕ್ಷಣವೂ ಒಂದು ಸೆಕೆಂಡು ಬಿಡದೆ ಭಗವಂತನನ್ನ ನೆನೆಸ್ಕೊಳ್ತಾರೆ, ಅಂಥವರಿಗೆ ಸುಲಭ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅವರ ಆರಾಮದಲ್ಲಿ ಶಾಸ್ತ್ರ ಹೇಳುತ್ತೆ, ಒಂದು ಚಿಕ್ಕ ಕರು ಅಂದ್ರೆ ದನದ ಒಂದು ಕರು ಮೆಟ್ಟಿದ ಜಾಗದಲ್ಲಿ ಎಷ್ಟು ನೀರಿರ್ತದೆ ಅಷ್ಟು ಸುಲಭ ಆಗ್ತದೆ ಈ ಸಾಗರದಿಂದ ಹೊರಗೆ ಹೋಗುವಂಥದ್ದು. ಈ ಮಾಯೆ ಅಂತ ಹೇಳುವ ಸಾಗರದಿಂದ ಹೊರಗೆ ಹೋಗುದು ಅಷ್ಟು ಸುಲಭ ಆಗ್ತದೆ. ಅದನ್ನ ಕ್ರಾಸ್ ಮಾಡೋದೇನು ಕಷ್ಟ ಇಲ್ಲ. ಅದೇ ರೀತಿಯಲ್ಲಿ ಭಗವಂತ ಮತ್ತು ಭಗವಂತ ಭಕ್ತರ ಸಂಪೂರ್ಣ ಶರಣಾದವನಿಗೆ ಮಾಯೆಯನ್ನ ಪಾರ್ ಮಾಡುವುದು ಕಷ್ಟ ಇಲ್ಲ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತನಾದವನು ಕೂಡಲೇ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಾನೆ. ಕೂಡಲೇ ನಮಗೆ ಆಗ್ಲಿಲ್ಲ ಅಂದ್ರೆ ಇದು ಪ್ರಶ್ನಾರ್ಥಕ. ನಮ್ಮ ಬಗ್ಗೆ, ಭಗವಂತನ ಬಗ್ಗೆ ಅಲ್ಲ ಪ್ರಶ್ನೆ. ಏನ್ ಪ್ರಶ್ನೆ? ನಾವು 2ನೇ ಲೈನ್ ಫಾಲೋ ಮಾಡ್ತಿಲ್ಲ. ಭಜಂತಿ ಅನನ್ನ ಮನಸಃ ಇಲ್ಲ ನಮಗೆ. ಆಮೇಲೆ ಭೂತಾದಿಂ ಅವ್ಯಯಂ, ಭಗವಂತನನ್ನ ಎಲ್ಲಾ ಭೂತಗಳ ಮೂಲ ಭಗವಂತ, ಎಲ್ಲದಕ್ಕೂ ಸೃಷ್ಟಿಯ ಮೂಲ ಭಗವಂತ ಅಂತ ಹೇಳುದು ಸಂಪೂರ್ಣವಾಗಿ ಹೃದಯದಲ್ಲಿ ಇನ್ನೂ ಬೇರೂರ್ಲಿಲ್ಲ. ಯಾರೋ ಬೇರೆ ಇರಬಹುದು, ಕೃಷ್ಣನಿಗೂ ಯಾರೋ ಇರಬಹುದು ಸೃಷ್ಟಿಕರ್ತ ಅಂತ ಹೇಳುವ ಚಿಂತನೆ. ಕೃಷ್ಣನಿಗೂ ಯಾವುದೋ ಒಂದು ಶಕ್ತಿ ಇರಬಹುದು, ಆ ಶಕ್ತಿ ಕೃಷ್ಣನನ್ನ ಸೃಷ್ಟಿಸಿರಬಹುದು ಅಂತ ಚಿಂತನೆ. ಎಲ್ಲಿವರೆಗೆ ಆತರ ಮನಸ್ಥಿತಿ ಇದೆ ಅಲ್ಲಿ ತನಕ ನಮಗಿದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಶಾಸ್ತ್ರ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಉಂಟು, ಭಗವಂತ ನೇರವಾಗಿ ಹೇಳ್ತಾ ಇದ್ದಾನೆ. ಎಷ್ಟೋ ಜನ ಕೇಳೋದುಂಟು. ಮಾತಾಜಿ ಒಂದ್ಸಲ ಯಾರೋ ಕೇಳಿದ್ರಾಯ್ತು, ಈ ಕೃಷ್ಣನ ಬಗ್ಗೆ ಕೃಷ್ಣನೇ ಹೇಳೋದಿದ್ರೆ ಅದು ದೊಡ್ಡ ಈಗೋ ಆಗ್ಲಿಲ್ವಾ? ಈಗೋ ಅಂದ್ರೆ ಅದೊಂದು ಜಂಬ ಆಗ್ಲಿಲ್ವಾ? ಅವನ ಬಗ್ಗೆ ಅವನೇ ಹೇಳ್ಕೊಳ್ಳೋದಾದ್ರೆ ಅದೇನ್ ದೊಡ್ಡದು ತಗೊಳ್ಳೋದು ಅಲ್ವಾ? ಈ ರೀತಿ ಕೇಳೋರು ಇದ್ದಾರೆ. ಆದರೆ ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕ್ ಬರುವಾಗ ಅವನು ಹೇಳಿದ್ರೆ ಬೇರೆ ಯಾರಿಗೂ ಗೊತ್ತಾಗ್ತದೆ? ಯಾರಿಗೂ ಗೊತ್ತಿಲ್ಲದವರಿಗೆ ಗೊತ್ತಿದ್ದವರು ತಾನೇ ಹೇಳಬೇಕು. ನಮಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರು ಹೇಳ್ತಾರೆ? ಕೃಷ್ಣ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಆದ್ರೆ ಅದನ್ನ ಕ್ಲಿಯರ್ ಆಗಿ ಹೇಳ್ಕೊಡುವವರು ಯಾರು? ಭಕ್ತರು ಅದನ್ನ ನಮಗೆ ಕ್ಲಿಯರ್, ಯಾಕಂದ್ರೆ ಅವರು ನೋಡಿದ್ದಾರೆ, ಅದನ್ನ ನೋಡಿದ್ದಾರೆ, ಆ ತತ್ವವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ ತತ್ವವನ್ನ ಅರ್ಥ ಮಾಡಿಕೊಂಡ ಭಕ್ತರು ನಮ್ಗೆ ಹೇಳ್ತಾರೆ. ಭಗವಂತ ಹೇಳಿದ್ದನ್ನ ಇಲ್ಲಾದ್ರೆ ತಗೊಳ್ತಾರೆ ಅಂತ ಏನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನೇ ಅರ್ಥ? ಭಗವಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಅಷ್ಟು ಅದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಸುಲಭ ಇಲ್ಲ. ಆದ ಕಾರಣ ಅವ್ರು ಹೇಳಲೇಬೇಕಾಗಿ ಬಂದಿದೆ. ಇಲ್ಲಾದ್ರೆ ಅಷ್ಟು ಸುಲಭವಾಗಿ ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಇಮ್ಯಾಜಿನ್ ಮಾಡಿ, ಭಗವದ್ಗೀತೆಯಲ್ಲಿ ಆಮೇಲೆ ವೇದದಲ್ಲಿ ಕೃಷ್ಣ ಪರಮೋತ್ತಮ ಅಂತ ಹೇಳಿ ಬರ್ಲಿಲ್ಲ ಅಂತ ಆದ್ರೆ ನಮಗೆ ಕೃಷ್ಣ ಪರಮೋತ್ತಮ ಅಂತ ಹೇಳಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ ಯಾರಿಗಾದ್ರು? ಹರೇ ಕೃಷ್ಣ ಹೇಳಿ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನನ್ನು ತಾನು ಟಾಪ್ ಮೋಸ್ಟ್ ಅಂತ ಎಷ್ಟೋ ಕಡೆ ಹೇಳಿದ್ದಾರೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ, ನನ್ನ ಮೇಲೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದು ಸತ್ಯ ವಿಷಯ. ಈಗ ನಾನು ಹೇಳ್ತೇನೆ ನನ್ನ ತಲೆ ಮೇಲೆ ಏನಿಲ್ಲ ಅಂತ, ಸತ್ಯ ಇದ್ದದನ್ನು ಹೇಳಲಿಕ್ಕೆ ಏನ್ ತೊಂದ್ರೆ? ಈಗ ನನ್ನ ತಲೆ ಮೇಲೆ ಇದೆ, ಆಕಾಶ ಇದೆ,
ಆದ್ರೆ ಭಗವಂತ ಹೇಳ್ತಾರೆ ನನ್ನ ತಲೆ ಮೇಲೆ ಏನಿಲ್ಲ ಅಂತ ಹೇಳಿದ್ರೆ ಅದೊಂದು ಉದಾಹರಣೆ ಅಷ್ಟೇ. ಎಂತ ತೊಂದ್ರೆ ಅದರಲ್ಲಿ? ಅದನ್ನ ಆಕ್ಸೆಪ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್? ಅದನ್ನ ಹೇಳಲಿಲ್ಲ ಅಂತಿದ್ರೆ ಹೇಗೆ ಗೊತ್ತಾಗ್ತಿತ್ತು? ಯಾರಿಗಾದ್ರೂ ಗೊತ್ತಾಗ್ತಿತ್ತ ಕೃಷ್ಣ ಪರಮೋನ್ನತ ಅಂತ ಹೇಳಿ? ಕೃಷ್ಣ ಅಥವಾ ಆಚಾರ್ಯರು ನಮಗೆ ಹೇಳಲಿಲ್ಲ ಅಂದ್ರೆ ಕೃಷ್ಣ ಪರಮೋನ್ನತ ಅಂತ ಹೇಳಿ ಅರ್ಥ ಆಗ್ತಿತ್ತಾ? ಯಾರಾದ್ರೂ ಹೇಳಿ ಹೌದು ಅಲ್ಲ? ಯಾರು ಹೇಳ್ತಾನೆ ಇಲ್ಲ. ಎಲ್ಲರನ್ನ ಪರಮೋನ್ನತ ಅಂತ ತಗೊಳ್ತಿದ್ರು ದಮಯಂತಿ ಮಾತಾಜಿ. ಎಸ್, ಅದೇ ಪ್ರಭು, ವೇದಗಳಲ್ಲಿ ಹೇಳಿರೋದ್ರಿಂದ ಪ್ರಭುಪಾದರು ನಮ್ಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ಕೃಷ್ಣನನ್ನೇ ಪರಮೋತ್ತಮ ಅಂತ ತಿಳ್ಕೊಳ್ತೀವಿ. ಅದನ್ನೇ ಇಲ್ದಿದ್ರೆ ಹೇಳ್ತಾ ಇರೋದು. ಇಲ್ಲದಿದ್ರೆ ಅರ್ಥ ಆಗ್ತಿತ್ತಾ ಪ್ರಶ್ನೆ ಮಾತಾಜಿ? ಇಲ್ಲ, ಅರ್ಥ ಆಗ್ತಾ ಇರ್ಲಿಲ್ಲ ಪ್ರಭು. ಅಷ್ಟೇ ಅಷ್ಟೇ, ಎಲ್ರಿಗೂ ಗೊತ್ತುಂಟು, ಯಾರು ಹೇಳ್ತಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ನಾವು ಕೃಷ್ಣನನ್ನೇ ಪರಮೋನ್ನತ ಅಂತ ತಗೊಳ್ತಿರ್ಲಿಲ್ಲ. ಯಾರೋ ಒಬ್ಬ, ಯಾರಾದ್ರೂ ಯಾರೋ ಓಕೆ, ಯಾರಾದ್ರೂ ಓಕೆ. ಯಾವುದೋ ಒಂದು ಕಲ್ಲನ್ನ ದೇವರು ಅಂತ ಹೇಳ್ತಾ ಇದ್ದೇವೆ, ಮರವನ್ನು ದೇವರು, ಪ್ರಕೃತಿಯನ್ನ ದೇವರು, ಅಥವಾ ದೇವರಿಲ್ಲ, ಈ ರೀತಿಯ ನೂರಾರು ವಿಚಾರಗಳು. ಏಕತತ್ವ ಅಭ್ಯಾಸ ಕೊಟ್ಟದ್ದು ಯಾರು? ಭಗವಂತನೇ. ತಸ್ಮಾದ್ ಏಕೇನ ಮನಸ ಭಗವಾನ್ ಸಾತ್ವತಾಪತಿ. ಏನ್ ಮಾಡ್ಬೇಕು? ಏಕೇನ ಮನಸ, ಒಂದೇ ಏಕ ಅಂತ ಹೇಳಿದ್ರು ಕೃಷ್ಣ ಮಾತ್ರ. ಅವನ ಕಡೆಗೆ ಹೋದ್ರೆ ಮಾತ್ರ ನಾವು ಐಕ್ಯತೆ ಆಗ್ತದೆ. ಕೃಷ್ಣನನ್ನು ಬಿಟ್ರೆ ಎಲ್ಲ ಕಡೆ ಇರುವುದೇನು ಬಹು. ಕೃಷ್ಣನನ್ನು ಬಿಟ್ರೆ ಬೇರೆಲ್ಲವೂ ಬಹು. ಕೃಷ್ಣ ಅಥವಾ ವಿಷ್ಣು ತತ್ವ ಅಂತ ಹೇಳಿದ್ರೆ ಏಕ. ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ ಭಗವಂತ? ನಾನೊಬ್ಬನೇ ಎಲ್ಲರನ್ನ ನೋಡ್ಕೊಳ್ಳೋದು ಅಂತ ಹೇಳಿದ್ದಾರೆ ಭಗವಂತ. ಏನ್ ಹೇಳಿದ್ದಾರೆ? ಬಹೂನಾಂ ವಿದಧಾತಿ ಕಾಮಾನ್. ಏನ್ ಹೇಳಿದ್ದಾರೆ? ಬಹೂನಾಂ ವಿದಧಾತಿ ಕಾಮಾನ್. ಎಲ್ಲರ ಕಾಮನೆಗಳನ್ನ ಈಡೇರಿಸುವವನು ಯಾರು? ನಾನು ಒಬ್ಬನೇ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಇಷ್ಟೆಲ್ಲ ಶಾಸ್ತ್ರದಲ್ಲಿ ಹೇಳಿಯೂ ನಮಗೆ ಪ್ರಶ್ನೆ, ಯಾಕೆ ಕೃಷ್ಣನೇ, ನನಗೆ ಏನು ಆಗುದಿಲ್ವಾ ಅಂತ ಹೇಳೋ ಪ್ರಶ್ನೆ. ಇದು ಅಸೂಯೆಯ ಮೂಲ. ನಮಗೆ ಕೃಷ್ಣನಲ್ಲಿ ಅಸೂಯೆ ಇದೆ ಅಂತ ಹೇಳಿ ಅರ್ಥ. ಅದರಲ್ಲಿ ಅಸೂಯೆ ಎಲ್ಲಿ ತನಕ ಇದೆ ಈ ತರ ಪ್ರಶ್ನೆ ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ಭಕ್ತರ ಸಂಘ ಮಾಡಿ ಈ ಅಸೂಯೆಯಿಂದ ದೂರ ಆಗ್ಬೇಕು ನಾವು. ಮನುಷ್ಯನು ಅದೇ ಅರ್ಹತೆ ಎಲ್ಲಿದೆ? ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಶರಣಾಗತನಾದವನು ಕೂಡಲೇ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಾನೆ. ಅದೇ ಅರ್ಹತೆ ಯಾವುದಕ್ಕೆ? ಮಹಾತ್ಮನಾಗ್ಲಿಕ್ಕೆ ಅದೇ ಅರ್ಹತೆ. ಮಹಾತ್ಮನಂತ ಕಲಿಸಿಕೊಳ್ಳಿಕ್ಕೆ ಅದೇ ಅರ್ಹತೆ. ಶರಣಾಗತಿ ಆಗ್ಲಿಲ್ಲ ಅಂದ್ರೆ ಮಹಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನು ತನ್ನ ಆತ್ಮವನ್ನು ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುತ್ತಲೇ ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆಯಾಗುತ್ತಾನೆ. ಇದು ಪ್ರಾಥಮಿಕ ಸ್ತೋತ್ರ. ಈ ಸೂತ್ರ ತಗೊಂಡ್ರ? ಏನ್ ಸೂತ್ರ? ಆತ್ಮವನ್ನು ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುವುದು. ಇದು ಸೂತ್ರ. ಹೇಗೆ ಮಾಡುದು? ಆತ್ಮವನ್ನ ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುವಂಥದ್ದು ಹೇಗೆ ಮಾಡಬಹುದು? ಚಿಂತಿಸಿ. ಆತ್ಮವನ್ನ ಹೇಗೆ? ಶರಣಾಗತಿ ಹೇಗೆ ಅಂತ ಹೇಗೆ ಶರಣಾಗತಿ ಆಗೋದು? ನಮ್ಮಲ್ಲಿ ಎಲ್ಲರೂ ಹೀಗೆ ಮಾಡಿದ್ದೇವಾ? ಓಕೆ, ಈಗ ಒಂದು ಉದಾಹರಣೆ. ಟೆರರಿಸ್ಟ್ ಬರ್ತಾರಲ್ಲ, ಟೆರರಿಸ್ಟ್ ಅಥವಾ ಯಾವುದೋ ಅಟ್ಯಾಕ್ ಮಾಡ್ಲಿಕ್ಕೆ ಯಾರೋ ಬರ್ತಾರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಅಂತ ಹೇಳ್ತಾರೆ, ಆಯ್ತಾ? ಬರುವಾಗ ನಮ್ಮ ಆರ್ಮಿ ಅವ್ರನ್ನೆಲ್ಲ ಹಿಡ್ಕೊಳ್ತಾರೆ. ಹಿಡಿದು ಆಮೇಲೆ ಸರೆಂಡರ್ ಅಂತ ಹೇಳ್ತಾರೆ. ಸರೆಂಡರ್, ಅವ್ರು ಗನ್ನೆಲ್ಲ ಹಿಡ್ದಿರ್ತಾರೆ, ಆದ್ರೆ ಅವರು ಸೋಲ್ತಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಸರೆಂಡರ್ ಅಂತ ಹೇಳುವಾಗ ಏನ್ ಮಾಡ್ತಾರೆ ಅವರು? ಶರಣಾಗಿ ಅಂತ ಹೇಳುವಾಗ ಏನ್ ಮಾಡ್ತಾರೆ? ಈ ಕಡೆ ಪಾರ್ಟಿಯ ಮಿಲಿಟರಿ ಆ ಕಡೆ ಪಾರ್ಟಿಗೆ ಶರಣಾಗಿ ಅಂದ್ರೆ ಏನ್ ಮಾಡ್ತಾರೆ? ಆಯುಧಗಳನ್ನೆಲ್ಲ ಇಟ್ಬಿಡ್ತಾರೆ. ಅವರ ಸೋಲನ್ನು ಆಯುಧಗಳನ್ನೆಲ್ಲ ಕೆಳಗಿಡ್ತಾರೆ. ಓಕೆ, ಕೆಳಗಡೆ ಅವ್ರು ಹಾ, ಸೋಲನ್ನು ಆಯುಧಗಳನ್ನೆಲ್ಲ ಕೆಳಗಡೆ. ಒಪ್ಕೊಳ್ತಾರೆ. ಸೋಲನ್ನು ಒಪ್ಕೊಳ್ತಾರೆ. ಆದ್ರೆ ಹೇಗೆ ತೋರಿಸ್ಕೊಳ್ತಾರೆ ಆ ಸೋಲನ್ನು? ಆಯುಧಗಳನ್ನೆಲ್ಲ ಕೆಳಗೆ ಹಾಕ್ತಾರೆ. ಆಮೇಲೆ ಆಯುಧಗಳನ್ನ ಕೈ ಮೇಲೆ ಎತ್ತಾರೆ, ಕೈ ಮೇಲೆ ಎತ್ತಿ ಕೈ ಮೇಲೆ ಎತ್ತಾರೆ. ಹರಿಬೋಳ್, ಕೈ ಮೇಲೆ ಎತ್ತಬೇಕಾಗ್ತದೆ. ಯಾಕಂದ್ರೆ ಆಯುಧ ಕೈಯಲ್ಲಿ ಕಿಸೆಯಲ್ಲಿ ಏನಾದ್ರೂ ಇದ್ರೆ ಆಯುಧ ಇರ್ಬಹುದಲ್ವಾ? ಸಂಶಯ ಇರ್ತದೆ, ಕೈ ಎತ್ತುತ್ತಾರೆ.
ಆಮೇಲೆ ಆ ಕಡೆಯವರು ಬಂದು ಚೆಕ್ ಮಾಡ್ತಾರೆ, ಏನಾದ್ರೂ ಇಟ್ಟಿದಾನ ಕೈ ಕಿಸೆಯಲ್ಲಿ ಏನಾದ್ರು ಅಂತ ಹೇಳಿ, ಚೂರಿ ಗೀರಿ ಏನಾದ್ರು ಇದೆಯಾ ಗೊತ್ತಿಲ್ಲದೆ. ಯಾಕಂದ್ರೆ ಆಮೇಲೆ ನಡ್ಕೊಂಡು ಹೋಗೋ ಸಡನ್ ಚೂರಿ ತಗೊಂಡು ಹಾಕ್ಬೋದಲ್ಲ, ಏನೋ ಇದೆ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಅವರು ಫೈಟ್ ಬರಿಗೈ ಅಂತ. ಮಾಡಬಾರ್ದು, ಅದಕ್ಕೆ ಆಗುವ ಎಲ್ಲ ಕಾರ್ಯಪ್ರವೃತ್ತಿಯನ್ನ ಚೆಕ್ ಮಾಡಿರ್ತಾರೆ. ಶರಣಾಗಿದ್ದಾನ ಅಂತ ಹೇಳಿದ್ರೆ ಅದೇ ಅರ್ಥ. ಇಲ್ಲಿ ನಮಗೆ ಭಕ್ತಿಯಲ್ಲಿ ಹೇಗೆ, ಭಕ್ತಿಯಲ್ಲಿ ಕಾಯ ವಾಚ ಮನಸ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವುದು. ನಾವು ಮಾಡ್ಲಿಲ್ಲ, ಆದ ಕಾರಣ ನನಗೆ ಅರ್ಹತೆ ಇಲ್ಲ, ಇದನ್ನು ಹೇಳೋ ಅರ್ಹತೆ ಇಲ್ಲ. ಆದ್ರೆ ಇದು ವಿಚಾರ. ಈಗ ಉದಾಹರಣೆಗೆ ನಮ್ಮಲ್ಲಿರೋ ಒಂದೊಂದು ಇಂಚು ಹಣ, ಒಂದೊಂದು ಇಂಚು ಆಸ್ತಿ, ನಮ್ಮ ಪ್ರತಿಯೊಂದು ಶ್ವಾಸ, ನಮ್ಮ ಯೋಚನಾ ಲಹರಿ, ನಮ್ಮ ದೇಹ, ನಮ್ಮ ವ್ಯಕ್ತಿತ್ವ, ನಮ್ಮ ಕುಟುಂಬ, ನಮ್ಮ ಹೆಂಡತಿ ಮಕ್ಕಳು ಎಲ್ಲವನ್ನ ಭಗವಂತನ ಸೇವೆಗೆ ನಾವು ತೊಡಗಿಸಿದ್ದೇವಾ? ಆತ್ಮದ ಸಂಪೂರ್ಣ ಶರಣಾಗತಿ ಅಂದ್ರೆ ಅದು. ಆದ ಕಾರಣ ಇದು ಸುಲಭ ಮಾರ್ಗ ಅಲ್ಲ, ಆದರೆ ನಾವು ಅಟ್ಲೀಸ್ಟ್ ಒಂದು ಸ್ಟೆಪ್ ಅದರ ಹತ್ತಿರ ಹೋದ್ರೆ ಕೃಷ್ಣ ನಮಗೆ 100 ಸ್ಟೆಪ್ ಕೊಡ್ತಾನೆ. ನೆಕ್ಸ್ಟ್ ಜನ್ಮದಲ್ಲಿ ಆದ್ರೂ ಕೂಡ ನಮಗೆ ಸಂಪೂರ್ಣ ಭಕ್ತಿ ಸಿಗ್ತದೆ. ಪ್ರಯತ್ನ ಈಗ ಮಾಡ್ತಾನೆ ಇರ್ಬೇಕು, ಜಾಸ್ತಿ ಜಾಸ್ತಿ ಜಾಸ್ತಿ. ಯಾಕಂದ್ರೆ ಸಡನ್ ಮಾಡ್ಲಿಕ್ಕೆ ಸಾಧ್ಯವ ಇದನ್ನ? ನಾಳೆ ಹೋಗಿ ಎಲ್ಲ ಶರಣಾಗ್ತಾನೆ ಅಂತ ಇಲ್ಲ. ಹೃದಯದಲ್ಲಿ ಸಂಪೂರ್ಣ ಶರಣಾಗತಿ ಶುರು ಮಾಡಬೇಕು. ಬಾಹ್ಯ ರೂಪದಲ್ಲಿ ಆಗ್ತಾನೆ ಇರಬಹುದು, ಆಗದೇ ಇರಬಹುದು ಬಾಹ್ಯ ರೂಪದಲ್ಲಿ. ಯಾಕಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡೋದು ನಾವು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಕೂಡ ಇದೆ, ನಮ್ಮ ರಿಲೇಶನ್ಶಿಪ್ ಇದೆ, ನಮ್ಮ ಸೊಸೈಟಿ ಇದೆ, ಎಲ್ಲವೂ ಇದೆ. ಅದನ್ನ ಮೀರಿ ಅಷ್ಟು ಬೇಗನೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು ನಮಗೆ. ಆದ ಕಾರಣ ಆತ್ಮವನ್ನು ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುತ್ತಲೇ ಸಂಪೂರ್ಣವಾಗಿ ಯಾರು ಒಪ್ಪಿಸ್ತಾನೆ ಅವನು ಮಹಾತ್ಮನಾಗ್ತಾನೆ. ಆದ ಕಾರಣ ನಾವಿನ್ನೂ ಮಹಾತ್ಮನ ಲೆವೆಲ್ಗೆ ತಲುಪಿಲ್ಲ, ನಾವು ಶುದ್ಧ ಭಕ್ತ ಅಂತ ಹೇಳುತ್ತೆ ಲೆವೆಲ್ಗೆ ತಲುಪಲಿಲ್ಲ. ನಾವೆಲ್ಲ ಬೇರೆಯವರು ಹೇಳಿದ್ರೆ ಕೂಡ ನಾವು ತಗೊಳ್ಬಾರದು ಅದನ್ನ. ನಮಗೆ ಗೊತ್ತಲ್ಲ ಶುದ್ಧ ಭಕ್ತ ಅಂದ್ರೆ ಏನು ಅಂತ ಗೊತ್ತಲ್ಲ. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ, ಆತ್ಮ ಹೇಗೆ ಸಂಪೂರ್ಣ ಶರಣಾಗುವುದಂದ್ರೆ ಏನು. ಶರಣಾಗುವುದಂದ್ರೆ ಸುಮ್ಮನೆಯಾ? ನಾವು ಮಾತಾಡೋದು ಸುಲಭ, ಶರಣಾಗಿದ್ದೇನೆ ನಾನು, ಕೃಷ್ಣನನ್ನೇ ಸೇವೆ ಮಾಡೋದು. ಆದ್ರೆ ನಮ್ಗೆ ಗೊತ್ತು ನಾವು ಯಾರ್ಯಾರಿಗೆ ಸೇವೆ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ. ಏನೇ ಇರ್ಲಿ, ನಮಗೆ ಒಂದು ವಿಚಾರ, ಇದರೆಲ್ಲದರ ಹಿಂದೆ ಕೃಷ್ಣನೇ ಇದ್ದಾನೆ. ಆದ ಕಾರಣ ಕೃಷ್ಣನಿಗೆ ಶರಣಾಗಿರುವಂಥದ್ದು ನಾವು, ಅದನ್ನಾದ್ರೂ ತಗೊಳ್ಬೇಕು ನಾವು. ಇದು ಪ್ರಾಥಮಿಕ ಸೂತ್ರ. ಯಾವುದಕ್ಕೆ? ಮಹಾತ್ಮನಾಗ್ಲಿಕ್ಕೆ, ದೈವಿ ಪ್ರಕೃತಿಯ ಆಡಳಿತದ ಕೆಳಗೆ ಬರ್ಲಿಕ್ಕೆ ನಾವು. ಇಲ್ಲ ಅಂದ್ರೆ ಭೌತಿಕ ಪ್ರಕೃತಿಯ ಆಡಳಿತದ ಕೆಳಗೆ ಇರ್ತೇವೆ. ಜೀವಿಯು ತಟಸ್ಥ ಶಕ್ತಿಯಾದದ್ದರಿಂದ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಲೇ ಅವನನ್ನು ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ಒಳಪಡಿಸಲಾಗುತ್ತದೆ. ಎಲ್ಲ ಅನ್ಕೊಳ್ತಾ ಇದ್ದೇವೆ ನಾನು ಕೃಷ್ಣ ಲೋಕಕ್ಕೆ ಹೋಗ್ತೇನೆ ಸತ್ತ ಮೇಲೆ ಅಂತ ಹೇಳಿ. ನಾವೆಲ್ಲ ಅನ್ಕೊಳ್ತೇವೆ, ಒಳ್ಳೆ ವಿಚಾರ, ಅನ್ಕೋಬೇಕು, ತಪ್ಪೇನಿಲ್ಲ. ಆಮೇಲೆ ಕೆಲವರು ಸತ್ತ ಮೇಲೆ ಅವರು ಭಗವಂತನ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಸುಲಭ ಆಗ್ತಿದ್ರೆ ಇಲ್ಲಿ ಯಾಕೆ ಇಷ್ಟು ಜನ ಇರ್ತಿದ್ರು ಅಲ್ವಾ? ಯಾಕೆ ಇಷ್ಟು ಜನ ಇರ್ತಿದ್ರು? ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲರೂ ಹೋಗ್ಬೋದಾಗಿತ್ತು. ಆದರೆ ಇದೊಂದು ಪ್ರೊಸೆಸ್, ಸಿಸ್ಟಮೆಟೈಸ್ಡ್ ಪ್ರೊಸೆಸ್. ಇದು ಸೈಂಟಿಫಿಕ್ ಪ್ರೊಸೆಸ್, ಅನ್ಸೈಂಟಿಫಿಕ್ ಅಲ್ಲ. ಇಷ್ಟು ಮಾಡಿದ್ರೆ ಇಷ್ಟು ದೇವ ಅಂದ್ರೆ ಯೇ ಯಥಾಮಾಂ ಪ್ರಪದ್ಯಂತೆ ತಾಂಸ್ತತ ಇವ ಭಜಾಮ್ಯಹಂ. ಅದೊಂದು ಸಿಸ್ಟಮ್ ಇದೆ. ಈಗ ನಾವು ಎಷ್ಟು ಪಾತ್ರೆ ತಗೊಂಡು ಹೋಗ್ತೇವೆ ಅದಕ್ಕೆ ಅದರಲ್ಲಿ ಮಾತ್ರ ತುಂಬಿಸ್ಕೊಂಡ್ ಬರ್ಬೋದಲ್ವಾ ನಮ್ಗೆ? ಆ ಪಾತ್ರೆಯನ್ನು ದೊಡ್ಡದು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ನಾವೊಂದು ಸ್ಟೀಲ್ ಪಾತ್ರೆ ಬುತ್ತಿ ತಗೊಂಡು ಹೋಗಿದ್ದೇವೆ, ಆ ಬುತ್ತಿಯಲ್ಲಿ ಎಷ್ಟು ತುಂಬುತ್ತದೆ ಅಷ್ಟು ತುಂಬಿಸ್ಬೋದು. ಮುಚ್ಚಳದಲ್ಲಿ ತುಂಬಿಸುವಷ್ಟು ಹಾಕುವ ಅಂತ ಇಟ್ಕೊಳ್ಳುವ. ಚೆಲ್ಲದಿದ್ರೆ ಚೆಲ್ಲಿಲ್ಲ, ಚೆಲ್ಲಿದ್ರೆ ಚೆಲ್ಲಿತ್ತು, ಅಷ್ಟೇ ಹಾಕಿ ಬಂದಿದೆ, ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಸಾಧನೆ, ನಮಗೆ ಸಿಕ್ಕಿದ ಕೃಪೆ ಎಲ್ರಿಗೂ ಸಿಕ್ಕಿದೆ. ಆದ್ರೆ ಆ ಕೃಪೆ ಸಿಕ್ಕಿದೆ ಅಂತ ಗೊತ್ತಾಗಿ ಸಾಧನೆ ಯಾರು ಮಾಡ್ತಾರೆ, ಅದಕ್ಕೆ ಅನುಗುಣವಾಗಿ ಭಗವಂತ ನಮಗೆ ರೆಸಿಪ್ರಿಕೇಟ್ ಮಾಡ್ತಾರೆ. ಎಲ್ಲ ಜೀವಿಗಳಿಗೆ ಐಹಿಕ ಕಾಮನೆ ಆಗಿರ್ಲಿ, ಆಧ್ಯಾತ್ಮಿಕ ಕಾಮನೆಗಳಿರ್ಲಿ, ಎಲ್ಲದಕ್ಕೂ ರೆಸಿಪ್ರಿಕೇಟ್ ಮಾಡುದು ಯಾರು? ಅಲ್ಟಿಮೇಟ್ಲಿ ಭಗವಂತ. ಈಗ ಒಂದು ಶ್ಲೋಕ ನೀವೆಲ್ಲ ಕೇಳಿರ್ತೀರಿ. ಏನ್ ಹೇಳಿದ್ದಾರೆ? ಮಳೆಯ ನೀರು ಹೇಗೆ ಸಾಗರಕ್ಕೆ ಹೋಗ್ತದೆ ಅಲ್ವಾ? ಮಳೆಯ ನೀರು ಬಿದ್ದದೆಲ್ಲ ಸಾಗರದ ಕಡೆಗೆ ಹೋಗುದು, ಸಾಗರಕ್ಕೆ ತಲುಪ್ತದೆ ಇಲ್ವಾ? ಸಾಗರದ ಕಡೆಗೆ ಹೋಗುದು. ಅದೇ ರೀತಿ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆದ್ರೆ ಶ್ಯೂರ್ ಇಲ್ಲ ಸಾಗರಕ್ಕೆ ತಲುಪ್ತದೆ ಅಂತ ಹೇಳಿ. ಆದ ಕಾರಣ ಕೇಶವನನ್ನೇ ಮಾಡಬೇಕು ಪೂಜೆ ಅಂತ ಹೇಳು ಷಷ್ಠ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಕೇಳಿದ್ದೀರಾ ಈ ಶ್ಲೋಕ ಯಾರಾದ್ರೂ? ಇಲ್ಲ? ಕೇಳಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ, ಕೇಳಿದ್ದೇವೆ. ಅದರ ಅರ್ಥ ಏನು?
ಬಿದ್ದ ಮಳೆಯೆಲ್ಲ ಸಾಗರದ ಕಡೆಗೆ ಹೋಗ್ತದೆ. ಅದೇ ರೀತಿಯಲ್ಲಿ ಎಲ್ಲಾ ದೇವತೆಗಳಿಗೆ ಮಾಡಿದ ನಮಸ್ಕಾರ ಪೂಜೆ ಎಲ್ಲವೂ ಕೃಷ್ಣನ ಕಡೆಗೆ ಹೋಗ್ತದೆ. ಆದ್ರೆ ತಲುಪ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದೇ ಉಪಮೆ ಕೊಟ್ಟದ್ದಲ್ಲಿ. ಉಪಮೆ ಏನು? ಸಾಗರದ ಕಡೆಗೆ ಹೋಗ್ತದೆ. ಸಾಗರಂ ಪ್ರತಿಗಚ್ಚತಿ. ಸಾಗರದ ಕಡೆಗೆ ಹೋಗ್ತದೆ, ಸಾಗರಕ್ಕೆ ತಲುಪುದೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ ಕಾರಣ ಇಲ್ಲಿ ನೋಡಿ, ಹಿಂದಿನ ಶ್ಲೋಕದಲ್ಲಿ ಈಗಾಗಲೇ ಹೇಳಿದೆ, ಭಕ್ತಿ ಕೃಷ್ಣನದ್ದು ಮಾಡಿಯವರದ್ದೇ ಸಂಶಯ ಇದೆ ಅಂತ ಹೇಳಿ. ಯಾಕೆ ಸಂಶಯ? ಅವರು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಆಕ್ಸೆಪ್ಟ್ ಮಾಡ್ಲಿಲ್ಲ. ಆಮೇಲೆ ಅವನು ಸಾಮಾನ್ಯ ವ್ಯಕ್ತಿಯ ದೇಹ ತಗೊಂಡ ಅಂತ ತಗೊಳ್ತಾ ಇದ್ದಾನೆ. ಅಂತವನಿಗೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ, ಅದನ್ನ ಸ್ವೀಕರಿಸಲಿಲ್ಲ. ಆ ತತ್ವವನ್ನೇ ಸ್ವೀಕರಿಸದವನು ಸಾಗರದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ನಿಮ್ಮೊಳಗೆ ಎಷ್ಟೋ ಜನ ನಾವೆಲ್ಲ ಪ್ರಯತ್ನ ಪಡ್ತೇವೆ ಕ್ಲಾಸ್ ಸೇರ್ಲಿಕ್ಕೆ, ಮಾತಾಡ್ಲಿಕ್ಕೆ ಎಕ್ಸೆಟ್ರಾ. ಸ್ವಲ್ಪ ದಿವಸ ಆಗಿ ಬಿಡ್ತೇವೆ, ಬೇಡ ಅಂತ ಕಾಣ್ತದೆ, ಕಾರಣಾಂತರಗಳಿಂದ ಬೇಡ ಅಂತ ಅನ್ನಿಸ್ತದೆ. ಅಯ್ಯೋ ಇದೇನೇನೋ ಹೇಳ್ತಿದಾರಲ್ಲ, ನನಗೆ ಇದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಈ ತರ ಎಲ್ಲ ಆಗತ್ತೆ. ಯಾಕೆ ಈ ತರ ಎಲ್ಲ ಆಗತ್ತೆ? ಯಾಕೆ ಈ ತರ ಆಗತ್ತೆ ಅಂತ ಹೇಳಿದ್ರೆ, ನಮಗೆ ಸಮಯ ಬರ್ಲಿಲ್ಲ ಒಂದು ಉದಾಹರಣೆ. ಇಲ್ಲಾಂದ್ರೆ ಎಲ್ರಿಗೂ ಇದರ ಕೃಪೆ ಇದೆ, ಎಲ್ಲರಿಗೂ ಇದೆ ಕೃಪೆ. ಈಗ ಸೂರ್ಯ ಹೇಗೆ ಎಲ್ರಿಗೂ ಬಿಸಿಲು ಕೊಡ್ತಾನೆ, ಅದೇ ರೀತಿ ಕೃಷ್ಣ ಎಲ್ಲರಿಗೂ ಕೃಪೆ ಕೊಡ್ತಾನೆ ಭಕ್ತರ ಮುಖಾಂತರ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ನಮಗೆ ಬೇಕಾ ಬೇಡವಾ ಅಂತ ಹೇಳೋದು ಉದ್ದೇಶ. ನಮ್ಮ ಉದ್ದೇಶ ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ಈ ಆತ್ಮವನ್ನು ದೇವೋತ್ತಮ ಪರಮ ಪುರುಷನಿಗೆ ಒಪ್ಪಿಸುತ್ತಲೇ ಆತನು ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆಯಾಗುತ್ತಾನೆ. ಇದು ಪ್ರಾಥಮಿಕ ಸೂತ್ರ. ಜೀವಿಯು ತಟಸ್ಥ ಶಕ್ತಿಯಾದದ್ದರಿಂದ ಐಹಿಕ ಪ್ರಕೃತಿಯ ನಿಯಂತ್ರಣದಿಂದ ಬಿಡುಗಡೆ ಹೊಂದುತ್ತಲೇ ಅವನನ್ನು ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ಒಳಪಡಿಸಲಾಗುತ್ತದೆ. ಎಂತ ಅದ್ಭುತ! ನಮಗೆಲ್ರಿಗೂ ಇಂತಹ ಮಾರ್ಗದರ್ಶನ ಸಿಗ್ತಾ ಇದೆ. ನಾವು ಆ ಪ್ರೊಸೆಸ್ ಅಲ್ಲಿ ಇದ್ದೇವೆ. ಆಧ್ಯಾತ್ಮಿಕ ಪ್ರಕೃತಿಯ ಮಾರ್ಗದರ್ಶನಕ್ಕೆ ದೈವಿ ಪ್ರಕೃತಿ ಎಂದು ಹೆಸರು. ದೈವಿ ಅಂದ್ರೆ ಕೃಷ್ಣನ ಪ್ರಕೃತಿ. ಒಬ್ಬನೇ ದೇವರು, ಅದು ಕೃಷ್ಣ, ಅವನ ಪ್ರಕೃತಿ. ಆದುದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದರ ಮೂಲಕ ಮೇಲಕ್ಕೆ ಹೋದಾಗ ಮನುಷ್ಯನು ಮಹಾತ್ಮ ಹಂತವನ್ನು ಸಾಧಿಸುತ್ತಾನೆ. ಮೇಲಕ್ಕೆ ಹೋಗುದಂದ್ರೇನು? ಮೇಲಕ್ಕೆ ಹೋಗುದಂದ್ರೆ ನೆಗೆಟಿವ್ ಆಗಿ ಅಲ್ಲ, ಇಲ್ಲಿ ಪಾಸಿಟಿವ್ ಆಗಿ ಹಂತ ಹಂತವಾಗಿ ಮೇಲ್ದರ್ಜೆಗೆ ತಲುಪುವಾಗ. ಗೋಲೋಕಕ್ಕೆ ತಲುಪಬೇಕು ಅಂತ ಇಲ್ಲ, ಇಲ್ಲಿರುವಾಗ್ಲೇ ಮಹಾತ್ಮ ಆಗ್ತಾರೆ ಅವರು. ಹೇಗೆ? ಶರಣಾಗುವುದರ ಮೂಲಕ. ಸಂಪೂರ್ಣ ಶರಣಾಗತಿ ತುಂಬಾ ಇಂಪಾರ್ಟೆಂಟ್. ಮಹಾತ್ಮನಾದವನು ಕೃಷ್ಣನಾಚೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್. ಮಹಾತ್ಮನಾದನವನು ಕೃಷ್ಣನ ಆಚೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಮುಂದೆ ಹೋಗಿ ನೋಡೋಣ ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಏಕೆಂದರೆ ಕೃಷ್ಣನು ಮೂಲ ಆದಿ ಪುರುಷ. ಕೃಷ್ಣನಿಗೆ ಯಾರು ಆದಿ ಇಲ್ಲ, ಕೃಷ್ಣನೇ ಆದಿ. ಅವನು ಬೇರೆಲ್ಲರಿಗೂ ಆದಿ, ಎಲ್ಲ ಕಾರಣಗಳ ಕಾರಣ ಎಂದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತು. ಯಾರಿಗೆ? ಮಹಾತ್ಮನಿಗೆ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಇಂತಹ ಮಹಾತ್ಮನು ಇತರ ಪರಿಶುದ್ಧ ಭಕ್ತರಾದ ಮಹಾತ್ಮರ ಸಹವಾಸದಿಂದ ಬೆಳೆಯುತ್ತಾನೆ. ಮಹಾತ್ಮ ಒಬ್ನೇ ಕುತ್ಕೊಳ್ಳುವುದಿಲ್ಲ. ಮಹಾತ್ಮ ಇನ್ನೊಂದು ಮಹಾತ್ಮನ ಜೊತೆ ಸೇರಿ ಕೃಷ್ಣನ ಬಗ್ಗೆ ಮಾತಾಡ್ತಾ ಇರ್ತಾನೆ, ಕೃಷ್ಣನ ಚಿಂತನೆ ಮಾಡ್ತಾ ಇರ್ತಾನೆ, ಕೃಷ್ಣನ ಸೇವೆ ಮಾಡ್ತಾ ಇರ್ತಾನೆ. ಇದೇ ಮಾಡ್ತಾ ಇರ್ತಾನೆ ಆ ಮಹಾತ್ಮ. ಬೇರೆ ಏನು ಮಾಡುವುದಿಲ್ಲ. ಇಡೀ 24/7 7 ದಿನ 24 ಗಂಟೆ 365 ದಿವಸ ಕೂಡ ಏನು? ಕೃಷ್ಣನ ಸೇವೆ, ಕೃಷ್ಣನ ಚಿಂತನೆ, ಕೃಷ್ಣನ ಭಕ್ತಿ. ಅಂತವನು ಮಹಾತ್ಮ. ಅಂತದ್ದೇ ಮಹಾತ್ಮನ ಜೊತೆ ಮಾಡ್ತಾ ಇರ್ತಾನೆ ಇದನ್ನು. ಅದಕ್ಕೋಸ್ಕರ ಸಮ್ಯಕ್ ಕೀರ್ತಯತಿ, ಸಮ್ಯಕ್ ಮಿಲಿತ್ವ ಕೀರ್ತಯತಿ. 4-5 ಜನ ಸೇರಿ ಜೊತೆಯಲ್ಲಿ ಯಾರು ಸೇರ್ತಾರೆ? ಹೃದಯವನ್ನ ಕೃಷ್ಣನಿಗೆ ಕೊಟ್ಟವರು ಸೇರ್ತಾರೆ. ಇಲ್ಲದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ದಿವಸ ಬರ್ತಾರೆ, 4 ದಿವಸ ಬಿಡ್ತೇವೆ ನಾವು. ಪರಿಶುದ್ಧ ಭಕ್ತರಿಗೆ ಚತುರ್ಭುಜನಾದ, ಇನ್ನೂ ಇಂಪಾರ್ಟೆಂಟ್, ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತಿದ್ದಾರೆ ಶಿಲ ಪ್ರಭುಪಾದರು. ಪರಿಶುದ್ಧ ಭಕ್ತರಂದ್ರೇನು? ಎಲ್ಲಾ ವಿಷ್ಣು ತತ್ವಕ್ಕೆ ಕಾರಣ, ಮೂಲ ಕರ್ತೃ ಯಾರು ಅಂತ ಹೇಳಿ ಗೊತ್ತಾದವರಿಗೆ. ಆಮೇಲೆ ಆ ಮೂಲವಾದವನು ಎಕ್ಸ್ಪಾಂಡ್ ಆಗುವ, ಅದರಲ್ಲಿ ಭಿನ್ನತೆ ಇಲ್ಲ ಅಂತ ಗೊತ್ತಾದವರಿಗೆ. ಆದರೂ ಕೂಡ ತನ್ನ ರಸದ ಒಂದು ಅಭಿವ್ಯಕ್ತಿ, ರಸದ ಒಂದು ಆದಾನ ಪ್ರದಾನ ಅಂತ ಹೇಳ್ತಾರಲ್ಲ, ಆದಾನ ಪ್ರದಾನ ರಸದ್ದು ಯಾರ ಜೊತೆ ಮಾಡಬಹುದು? ಅವನೊಟ್ಟಿಗೆ ಮಾತ್ರ, ಕೃಷ್ಣನ ಒಟ್ಟಿಗೆ ಮಾತ್ರ ಸಂಪೂರ್ಣ ಮಾಡ್ಲಿಕ್ಕೆ ಸಾಧ್ಯ. ಈಗ ಯಾರು ವರಾಹ ದೇವರ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಆಗ್ತದ? ಸಖ್ಯ ಭಾವದಲ್ಲಿ ಇರ್ಲಿಕ್ಕೆ ಸಾಧ್ಯವಾ? ನರಸಿಂಹ ದೇವರೊಟ್ಟಿಗೆ ಸಖ್ಯ ಅಷ್ಟು ಸುಲಭವಾ? ಭಾರಿ ವಿರಳ. ಆದರೆ ರಾಮ, ಕೃಷ್ಣ
ಸಖ್ಯಭಾವ. ಅದಕ್ಕೋಸ್ಕರ ಸಿಸ್ಟಮ್ ಇದೆ ಅಲ್ಲಿ. ಆದ್ರೆ ಕೃಷ್ಣ ಸರ್ವ ರಸ ರಾಜ, ರಸ, ಎಲ್ಲ ರಸಗಳು ಕೃಷ್ಣನಲ್ಲಿ ಅಡಗಿದೆ. ಅಂದ್ರೆ ಕೃಷ್ಣನಲ್ಲಿ ಈ ಎಲ್ಲಾ ವಿಷ್ಣು ತತ್ವವು ಅಡಗಿದೆ. ಅಂದ್ರೆ ಯಾರು ದ್ವಿಭುಜನಾದಂತಹ ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ, ಅವನನ್ನೇ ನೋಡ್ಲಿಕ್ಕೆ ಬಯಸ್ತಾನೆ, ನ್ಯಾಚುರಲಿ ಚತುರ್ಭುಜ ಎಲ್ಲ ಅಲ್ಲೇ ಇದೆ. ಅವರಿಗೆ ಎರಡು ತೋಳುಗಳ ಕೃಷ್ಣನ ರೂಪವೇ ಆಕರ್ಷಕ. ಇದು ಭಾವ, ಇದು ಭಾವದಲ್ಲಿ ಆಗುವಂತ ವಿಚಾರ. ಎರಡು ತೋಳುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಹಿಂದಿನ 2 ಕ್ಲಾಸ್ ಹಿಂದೆ. ಎರಡು ತೋಳುಗಳ ಕೃಷ್ಣನ ರೂಪವೇ ಆಕರ್ಷಕ. ಬರೀ ಯಾರು ಬೇಡ. ತ್ರಿಭಂಗ ಲಲಿತಂ ಅಲ್ವಾ, 3 ಕಡೆ ಬೆಂಡಾಗಿರುವಂತಹ ಕೃಷ್ಣ, ಫ್ಲೂಟ್ ಇಟ್ಕೊಂಡು ರಾಧಾರಾಣಿ ಜೊತೆ ನಿಂತಿರುವಂತಹ ಕೃಷ್ಣನ ಮಾತ್ರ ಬೇಕು, ಬೇರೆ ಯಾರು ಬೇಡ. ಯಾಕಂದ್ರೆ ಅವನು ಎಲ್ಲಾ ರಸಗಳ ರಾಜ, ಅವನೇ ಆದಿಪುರುಷ, ಅವನೇ ಎಲ್ಲ ಜೀವರಾಶಿಗಳದ್ದು, ವಿಷ್ಣು ತತ್ವಗಳು ಎಲ್ಲರದ್ದು ಮೂಲ ಅವನೇ, ಎಲ್ಲದರದ್ದು ಮೂಲ ಅವನೇ. ಅಂತಹ ವ್ಯಕ್ತಿತ್ವವನ್ನ ಸಂಪೂರ್ಣವಾಗಿ ಆಕರ್ಷಣೆಗೆ ಒಳಪಡ್ತಾರೆ. ಅಂತಹ ವ್ಯಕ್ತಿಯ ಆಕರ್ಷಣೆಗೆ ಒಳಪಡ್ತಾರೆ ಶುದ್ಧ ಭಕ್ತರು. ಅವರಿಗೆ ಕೃಷ್ಣನ ಇತರ ರೂಪ ಲಕ್ಷಣಗಳ ಬಗ್ಗೆ ಆಕರ್ಷಣೆ ಇಲ್ಲ. ಗೋಪಿಕಾಸ್ತ್ರೀಯರಿಗೆ ಹೀಗೆ ಆಗಿತ್ತು. ವಿಷ್ಣು ಬಂದ್ರೆ ಯಾರಪ್ಪ ನೀನು ಅಂತ ಕೇಳುವಂತ ಸ್ಥಿತಿ ಅವರಿಗೆ. ಅಂದ್ರೆ ಕೃಷ್ಣನನ್ನು ಬಿಟ್ಟರೆ ಬೇರೆ ಏನು ಚಿಂತೆ ಇಲ್ಲ. ಅದೇ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕಾಡಿನಲ್ಲಿ ಆಗ್ಲಿ, ನೆಲದಲ್ಲಿ ಆಗ್ಲಿ, ನೀರಲ್ಲಿ ಆಗ್ಲಿ, ನನಗೆ ನಿನ್ನದೇ ರೂಪ ಕಾಣ್ತಾ ಉಂಟು ಕೃಷ್ಣ ಅಂತ ಹೇಳ್ತಿದ್ದಾರೆ. ಯಾವುದೇ ದೇವತೆಯ ಅಥವಾ ಮನುಷ್ಯನ ಯಾವ ರೂಪದಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಬರೀ ನೋಡಿ, ವಿಷ್ಣು ತತ್ವಗಳಲ್ಲೂ ಇಲ್ಲ ಬೇರೆ ಕೃಷ್ಣನನ್ನು ಹೊರತುಪಡಿಸಿ, ಬೇರೆ ಯಾವುದೇ ದೇವತೆಗಳಲ್ಲೂ ಇಲ್ಲ, ಯಾವುದೇ ಮನುಷ್ಯನ ರೂಪದಲ್ಲಿಯೂ ಆಸಕ್ತಿ ಇಲ್ಲ. ಒಂದೇ ಏಕತತ್ವ, ಒಂದೇ ಯಾರು? ರಾಧಾ ಕೃಷ್ಣನ ಸಂಪೂರ್ಣವಾಗಿ ಅವನ ಚಿಂತನೆ. ಕೃಷ್ಣ ಬಲರಾಮ ಎಲ್ಲಿ ವೃಂದಾವನದಲ್ಲಿ ಯಾರಿದ್ದಾರೆ ಅವರೆಲ್ಲರ ಚಿಂತನೆ, ವೃಂದಾವನ ವಾಸ. ಅದಕ್ಕೋಸ್ಕರ ನಮ್ಮ ಪರಂಪರೆಯಲ್ಲಿ ನಾವು ಗೋಪಿ ಭರ್ತೃ ಪದಕಮಲಯೋರ್ ದಾಸದಾಸಾನುದಾಸ ಅಂತ ಹೇಳ್ತೇವೆ. ದಾಸದಾಸ ಅನುವಾಸ. ಅದಲ್ಲದೆ ಆರಾಧ್ಯ ಭಗವಾನ್ ವ್ರಜೇಶ ತನಯ ತದ್ಧಾಮ ವೃಂದಾವನಂ ರಮ್ಯಾ ಕಾಚಿದುಪಾಸನಾ ವ್ರಜುವಧೂ ವರ್ಗೇನ ಯಾ ಕಲ್ಪಿತಾ ಶ್ರೀಮದ್ಭಾಗವತಂ ಅಮಲ ಪ್ರಮಾಣಂ ಪ್ರೇಮ ಪುಮರ್ಥೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭೋರ್ಮತಮಿದಂ ಯತ್ರಾದರೋ ನಾಃ ಪರಃ. ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ ನೋಡೋಣ ನಾವು. ಆರಾಧ್ಯ ಭಗವಾನ್ ವ್ರಜೇಶ ತನಯ. ಎಲ್ಲ ಆರಾಧನೆಯಲ್ಲಿ ವ್ರಜೇಶ ತನಯನಾದಂತಹ ಕೃಷ್ಣನ ಆರಾಧನೆ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್. ಯಾರು ಹೇಳ್ತಾ ಇದ್ದಾರೆ? ಕೃಷ್ಣನೇ ಹೇಳ್ತಾ ಇರುವಂತದ್ದು ಚೈತನ್ಯ ಮಹಾಪ್ರಭುಗಳು. ಆರಾಧ್ಯ ಭಗವಾನ್, ಭಗವಾನ್ ಅಂದ್ರೆ ಏನು? ಟಾಪ್ ಮೋಸ್ಟ್. ಆರಾಧ್ಯ ಭಗವಾನ್, ಯಾರು ಅವನು? ಭಗವಾನ್ ವ್ರಜೇಶ ತನಯ. ವ್ರಜನ ಈಶ ಯಾರು? ನಂದ ಮಹಾರಾಜ, ಮಹಾರಾಜರ ಮಗ. ವ್ರಜೇಶ ತನಯ, ಯಶೋಧ ಮಾತೆಯ ಮಗ. ತದ್ಧಾಮ ವೃಂದಾವನಂ, ಅವನು ಎಲ್ಲಿ ಉಳ್ಕೊಳ್ಳೋದು ಎಲ್ಲಿ? ಅವರ ಮನೆಯಲ್ಲಿ, ಅಡ್ರೆಸ್ ಎಲ್ಲಿ? ಅವರದ್ದು ಅಡ್ರೆಸ್ಸೇ ವೃಂದಾವನ. ಗೋಲೋಕ ಆಗಿರ್ಲಿ, ಉಡುಪಿ, ಯಾವುದೇ ಆಗಿರ್ಲಿ, ವೃಂದಾವನ. ತದ್ಧಾಮ ವೃಂದಾವನಂ. ಆಮೇಲೆ ಯಾರ್ಯಾರು ಭಕ್ತರು ಸೇವೆ ಮಾಡ್ತಾ ಇರ್ತದೆ ಆ ಜಾಗ ಕೂಡ ವೃಂದಾವನ. ಆದ ಕಾರಣ ವೃಂದಾವನ ಅಂತಂದ್ರೆ ಒಂದು ಜಾಗ ಅಲ್ಲ, ತುಂಬಾ ಕಡೆ ಇದೆ ವೃಂದಾವನ. ಆದ್ರೆ ಒರಿಜಿನಲ್ ವೃಂದಾವನ ಗೋಲೋಕ. ತದ್ಧಾಮ ವೃಂದಾವನಂ. ಆಮೇಲೆ ಅವರನ್ನು ಹೇಗೆ ಪೂಜೆ ಮಾಡುದು? ಯಾರ ಅನುಗತರಾಗಿ ಪೂಜೆ ಮಾಡಬೇಕು? ರಮ್ಯಾ ಕಾಚಿದುಪಾಸನಾ ವ್ರಜವಧು. ಹೇಗೆ ವ್ರಜ ಗೋಪಿಕೆಯರು, ವ್ರಜ ಬಾಲಕರು ಹೇಗೆ ಕೃಷ್ಣನನ್ನ ಸೇವೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಮಾಡಬೇಕು. ರಮ್ಯಾ ಕಾಚಿದುಪಾಸನಾ ವ್ರಜವಧು ವರ್ಗೇನ ಯಾ ಕಲ್ಪಿತಾ. ಆಮೇಲೆ ಇದನ್ನಲ್ಲಿ ಹೇಗೆ ತಿಳ್ಕೊಳ್ಳೋದು? ಯಾವ ಶಾಸ್ತ್ರ ಹೇಳ್ತಾ ಉಂಟು ಇದನ್ನ? ಅದು ಹೇಳ್ತಾ ಇರೋದು ಶ್ರೀಮದ್ ಭಾಗವತಂ. ಅದರಲ್ಲೇ ಇರುವುದು ಅಮಲವಾದ ಪುರಾಣ. ಅದು ಆ ಪ್ರಮಾಣವೇ ಶ್ರೇಷ್ಠ ಪ್ರಮಾಣ. ಶ್ರೀಮದ್ ಭಾಗವತಂ ಪ್ರಮಾಣಮಮಲಂ ಪ್ರೇಮ ಪುಮರ್ಥೋ ಮಹಾನ್. ಅದೇನಾಗ್ತದೆ ಇದನ್ನು ಓದಿದ್ರೆ? ಶ್ರೀಮದ್ ಭಾಗವತಂ ಓದಿದ್ರೆ ಏನಾಗ್ತದೆ? ಭಗವಂತನ ಕಡೆಗೆ ಪರಮಾರ್ಥಿಕವಾದಂತಹ ಪ್ರೇಮದ ಲಭ್ಯ ಆಗ್ತದೆ. ಭಗವಂತನ ಪ್ರೇಮವೇ ಅಲ್ಟಿಮೇಟ್ ಏಮ್ ಜೀವನದ್ದು. ನಮಗೆ ಬೇರೆ ಯಾವ ಅರ್ಥವೂ ಇಲ್ಲ ಜೀವನದ್ದು. ಜೀವನದಲ್ಲಿ ನಮಗೆ ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ಕೃಷ್ಣ ಪ್ರೇಮ. ಪ್ರೇಮ ಪುಮರ್ಥೋ ಮಹಾನ್. ಇದು ಯಾರ ಮತ? ಶ್ರೀ ಚೈತನ್ಯ ಮಹಾಪ್ರಭೋರ್ಮತಮಿದಂ ತತ್ರಾದರೋ ನಃ ಪರಃ. ಇದಕ್ಕಿಂತ ಮೇಲೆ ಏನಿಲ್ಲ. ಇದನ್ನು ತಿಳ್ಕೊಂಡ್ರೆ, ಇದನ್ನು ನಾವು ಮಾಡಿದರೆ ಜೀವನದಲ್ಲಿ ಅಷ್ಟೇ ಸಾಕು. ಯಾವುದೆಲ್ಲ ಮಾಡಬೇಕು? ಕೃಷ್ಣನೇ ಪರಮೋನ್ನತ,
ಆಮೇಲೆ ಅವನನ್ನ ಸೇವೆ ಮಾಡಿದಂತಹ ಗೋಪಿಕಾಸ್ತ್ರೀಯರ ಅನುಗತರಾಗಿ ನಾವು ಕೂಡ ಸೇವೆ ಮಾಡಬೇಕು. ಆಮೇಲೆ ಶ್ರೀಮದ್ ಭಾಗವತಕ್ಕೆ ಇದಕ್ಕೆ ಪ್ರಮಾಣ. ಆಮೇಲೆ ಕೃಷ್ಣ ಇರುವ ಜಾಗೆ ವೃಂದಾವನ. ಈ ನಾಲ್ಕನ್ನ ನಾವು ಹೃದಯದಲ್ಲಿ ತಕೊಂಡು ಭಕ್ತಿ ಮಾಡ್ಲಿಕ್ಕೆ ಭಕ್ತರ ನಡುವೆ ಸೇರ್ಕೊಂಡು ಮಾಡಿದ್ರೆ ಖಂಡಿತವಾಗಿ ನಾವು ಮೇಲೆ ಮೇಲೆ ಕೃಷ್ಣನ ಪ್ರೀತಿಯ ಕಡೆಗೆ ಹೋಗ್ತೇವೆ. ಆದ ಕಾರಣ ಬೇರೆ ಯಾವುದರ ಲಕ್ಷಣದ ಬಗ್ಗೆ, ಯಾವ ರೂಪದ ಬಗ್ಗೆಯೋ ಆಕರ್ಷಣೆ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಯಾವುದೇ ದೇವತೆಯ ಅಥವಾ ಮನುಷ್ಯನ ಯಾವ ರೂಪದಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಕೃಷ್ಣನನ್ನು ಕುರಿತು ಮಾತ್ರ ಧ್ಯಾನ ಮಾಡುತ್ತಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈ. ಎಲ್ಲ ಯಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತಃ ಎಲ್ಲರೂ ಯಾರದ ಬಗ್ಗೆ ಸ್ತವ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಸ್ತವ ಅಷ್ಟಕದ ತರವೇ ಇನ್ನೊಂದು ಸ್ತವ ಸಂಸ್ಕೃತದಲ್ಲಿ. ಅಷ್ಟಕ ಅಂತಂದ್ರೆ ಎಂಟು ಪ್ಯಾರಗಳಿರುವಂಥದ್ದು. ಸ್ತವದಲ್ಲಿ ಎಷ್ಟಿದೆ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ, ಮುಂದೆ ಗೊತ್ತಾಗುವಾಗ ನಾವು ಚಿಂತನೆ ಮಾಡೋಣ. ಸ್ತವ ಅದೇ ರೀತಿಯಲ್ಲಿ ಸ್ತವ, ಈಗ ರಾಧಿಕಾ ಸ್ತವ ಅಂತ ಇರ್ಬೋದು, ಅಥವಾ ಯಾವುದೋ ಒಂದು ಸ್ತವ ಇರ್ತದೆ. ಅದೇ ರೀತಿಯಲ್ಲಿ ಇವರೆಲ್ಲರೂ ಏನ್ ಮಾಡ್ತಾರೆ? ಕೃಷ್ಣನನ್ನು ಹೊಗಳಿ ಹಾಡು ಬರೀತಾರೆ, ಧ್ಯಾನ ಮಾಡ್ತಾರೆ. ಅವರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಅವಿಚಲಿತ ಸೇವೆಯಲ್ಲಿ ನಿರತರಾಗುತ್ತಾರೆ. ಇಲ್ಲೇನ್ ನೆನ್ ತಗೊಳ್ಬೇಕು? ಅವಿಚಲಿತ. ಒಂದು ಕ್ಷಣ ಸಹ ನಾವು ಬಿಡದೆ ಸೇವೆ, ಒಂದು ಕ್ಷಣ ಸಹ ಬಿಡದೆ ಯಾರು ಸೇವೆ ಮಾಡ್ತಾರೆ ಅವರನ್ನ ಅವಿಚಲಿತ ಸೇವೆ ಅಂತ. ವಿಚಲಿತ, ಒಂದು ಕ್ಷಣವೂ ವಿಚಲಿತರಾಗುವುದಿಲ್ಲ. ಅಂದ್ರೆ ಹರೇ ಕೃಷ್ಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಅದಕ್ಕೆ ಸ್ವಲ್ಪ ಸಮಯ ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ಬೇಗನೆ ಓದ್ಕೊಂಡು ಮುಂದೆ ಹೋಗ್ಬೋದು. ಇನ್ನು ನೆಕ್ಸ್ಟ್ ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತು ಲೇಟ್ ಆಯ್ತು ಈಗಾಗಲೇ. ಏನಾದ್ರೂ ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಇಲ್ಲಿ ವಿರಾಮ ನೀಡೋಣ. ಹರೇ ಕೃಷ್ಣ.